ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮುಡ್ಲಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಿವಿಯಸ್ ಇಯರ್ ಎಲ್ಲ ಕ್ವಶನ್ಗಳನ್ನ ಕಲೆಕ್ಟ್ ಮಾಡಿ ಕ್ಲಾಸ್ ಮಾಡ್ತಾ ಇದ್ದೀವಿ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಪ್ಪ ಅಂದರೆ 2021ರಿಂದ ಇಲ್ಲಿ ತನೂ ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ನ ಪ್ರತಿಯೊಂದು ಶಿಫ್ಟ್ ಬಿಡಲನ್ನು ಕೂಡ ನಾವು ಕ್ಲಾಸ್ ಮಾಡ್ತಾ ಇದ್ವಿ. ವಾಯ್ಸ್ ಕ್ಲಿಯರಿಟಿ ಇತ್ತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ SSC GD ಆಗಿರ್ಬೋದು, ಯಾವುದ್ರಿ SSC GD ಅಗ್ನಿವೀರ್ ಆರ್ಮಿ ಅಥವಾ ಯಾವುದಾದ್ರೂ ಒಂದು ಡಿಫೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತೀರಿ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನು ಕೊಟ್ಟಿದ್ದಾನೆ ಇಲ್ಲಿ, ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಅಥವಾ ಒಂದು ಗುಪ್ತ ಲ್ಯಾಂಗ್ವೇಜ್ ಒಳಗೆ, ಗುಪ್ತ ಭಾಷೆ ಒಳಗೆ ಕ್ಯಾಮಲ್ ಅನ್ನೋದನ್ನ ಏನು ಬರೆಯತ್ತನ್ರಿ, ECNGN ಎಂದು ಬರೆದರೆ ಹಾರ್ಸ್ ಅನ್ನು JQSUG ಎಂದು ಬರೆಯಲಾಗುತ್ತದೆ. ಹಾಗಾದರೆ ಅದೇ ಭಾಷೆಯಲ್ಲಿ WHALE ಪದವನ್ನ ಹೇಗೆ ಬರೆಯಲಾಗುತ್ತದೆ ಅಂತ ಕೇಳಿದ್ರೆ, ಒಂದನೇ ಕ್ವಶನ್ ನೀಟಾಗಿ ಬಿಡಿಸೋಣ. ಫಸ್ಟ್ ಏನದರಿ, ಕ್ಯಾಮಲ್ CAMEL ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಬರೆಯತ್ತನ್ರಿ ಇವ, E ನೆಕ್ಸ್ಟ್ ಏನು ಬರ್ದಾನು, C ಬರ್ದಾನು, ನೆಕ್ಸ್ಟ್ ಏನು ಬರ್ದಾನ್ರಿ, N ಬರ್ದಾನು, ನೆಕ್ಸ್ಟ್ ಏನು ಬರ್ದಾನು, G ಬರ್ದಾನು, ನೆಕ್ಸ್ಟ್ ಏನು ಬರ್ದಾನ್ರಿ, N ಬರ್ದಾನು. ನೆಕ್ಸ್ಟ್ ಇವಕ್ಕೆಲ್ಲ ನಂಬರ್ ಬರ್ರಿ. C ಅಂದ್ರೆ 3, A ಅಂದ್ರೆ 1, M ಅಂದ್ರೆ 13, E ಅಂದ್ರೆ ಎಷ್ಟ್ರಿ 5, K 11, L 12. ನೆಕ್ಸ್ಟ್ E ಅಂದ್ರೆ ಎಷ್ಟ್ರಿ 5, C ಅಂದ್ರೆ ಎಷ್ಟು 3, M ಅಂದ್ರೆ 13, N ಅಂದ್ರೆ ಎಷ್ಟ್ರಿ 14, G 7, N ಅಂದ್ರೆ ಎಷ್ಟ್ರಿ 14. ನೆಕ್ಸ್ಟ್ ಇಲ್ಲಿ ಪ್ಲಸ್ ಎಷ್ಟಾಗ್ಯ ನೋಡ್ರಿ, ಇಲ್ಲಿ +2 ಆಗೈತಿ. ನೆಕ್ಸ್ಟ್ ಇಲ್ಲೂ ಕೂಡ +2 ಆಗೈತಿ. ಇಲ್ಲಿ ಕೂಡ ಏನಾಗಿದೆ ರೀ, +1 ಆಗಿದೆ. ಇಲ್ಲಿಯೂ ಕೂಡ +2 ಆಗಿದೆ. ನೆಕ್ಸ್ಟ್ ಇಲ್ಲಿಯೂ ಕೂಡ +2 ಆಗಿದೆ. ಏನಾಗಿದೆ ರೀ, +2. ಅದೇ ರೀತಿಯಾಗಿ HJOQSU ನೆಕ್ಸ್ಟ್ SUEG ಅಲ್ಲಿಯೂ ಕೂಡ ಸೇಮ್ ಆಗೈತು, ಚೇಂಜ್ ಆಗೈತು ನೋಡ್ಬೇಕು. ನೆಕ್ಸ್ಟ್ ಏನದ ರೀ, HORSE ನೆಕ್ಸ್ಟ್ H ಅಂದ್ರೆ ಎಷ್ಟ್ರಿ 8, ನಿಮ್ಗೆಲ್ಲ ಗುರ್ತದ. ಎರಡೂ ಹಿಂಗೆ ಕೂಡಿಸ್ರೆ 8 ಆಗ್ತದೆ. O ಅನ್ನೋದು ನಿಮ್ಗೆ ಗುರ್ತದೆ, ಈ ಜ್ಯೋತಿ ಹೇಳಿದನ್ನ, ಈ ಜ್ಯೋತಿ. O ಅಂದ್ರೆ ಎಷ್ಟ್ರಿ 15, R ಅಂದ್ರೆ ಎಷ್ಟ್ರಿ 18, S ಅಂದ್ರೆ ಎಷ್ಟ್ರಿ 19, E ಅಂದ್ರೆ ಎಷ್ಟ್ರಿ 5. ನೆಕ್ಸ್ಟ್ ಏನದ J, ನೆಕ್ಸ್ಟ್ ಏನದ ರೀ Q ಅದ, ನೆಕ್ಸ್ಟ್ ಏನದ S ಅದ, ನೆಕ್ಸ್ಟ್ ಏನದ ರೀ U ಅದ, ನೆಕ್ಸ್ಟ್ ಏನದ G ಅದ. J ಅಂದ್ರೆ ಎಷ್ಟ್ರಿ 10, Q ನಿಮ್ಗೆಲ್ಲ ಗುರ್ತದ, R ಅಂದ್ರೆ 18. ಇಲ್ಲಿ ಒಂದು ನೆನಪಿಟ್ಕೋರಿ, PQRS. P ಪಿಂಕಿ 16, ರಾಣಿ 17, R 18, S ಅಂದ್ರೆ ಶ್ರೀದೇವಿ 19, Q ಅಂದ್ರೆ ಎಷ್ಟ್ರಿ 17, ಶ್ರೀದೇವಿ 19, U ಫಿ. ಫಿ ಅನ್ನೋದು ವಿಕ್ಟರಿ ಸಿಂಬಲ್, ಅದರ ವಿಜಯದ ಸಿಂಬಲ್ 22. U ಅಂದ್ರೆ ಎಷ್ಟ್ರಿ U ಫಿ, U 21. ನೆಕ್ಸ್ಟ್ G7, ನೆಕ್ಸ್ಟ್ ಏನ್ರಿ G7 ಆಗ್ತದೆ. ನೆನಪಿಟ್ಕೋಬೇಕು ಇವನ್ನ. ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಚಾಪ್ಟರ್ ಮುಗಿದ್ರಾಗ ನಿಮ್ಗೆ ಇವೆಲ್ಲ ನಂಬರ್ಸ್ ಎಲ್ಲ ಪರ್ಫೆಕ್ಟ್ ಆಗಿರ್ತವೆ. ಇಲ್ಲಿ ಏನಾಗಿದೆ ರೀ, +2 ಆಗಿದೆ. ನೆಕ್ಸ್ಟ್ ಇಲ್ಲೂ ಕೂಡ ಏನಾಗಿದೆ ರೀ, +2 ಆಗಿದೆ. ಇಲ್ಲಿ ಏನಾಗಿದೆ ರೀ, +1. ನೆಕ್ಸ್ಟ್ ಇಲ್ಲಿ ಏನಾಗಿದೆ ರೀ, +2. ಇಲ್ಲಿ ಏನಾಗಿದೆ ರೀ, +2. ನೆಕ್ಸ್ಟ್ ನೋಡ್ರಿ, ಎಲ್ಲ ಕಡೆನೂ ಸೇಮ್ ಆಗತ್ತೈತೋ ಇಲ್ಲ ನೋಡ್ರಿ. ಫಸ್ಟ್ ಏನಾಗತ್ತೈತಿ ಒಂದೇ ಲೆಕ್ಕ ಡಿಟೇಲ್ ಆಗಿ ತಿಳ್ಕೊರಿ, ಆ ನಂತರ ನೆಕ್ಸ್ಟ್ ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಏನದ ನೋಡ್ರಿ, ಇಲ್ಲಿಯೂ +2 ಅದ, ನೆಕ್ಸ್ಟ್ ಇಲ್ಲೂ ಕೂಡ +2 ಅದ, ನೆಕ್ಸ್ಟ್ ಇಲ್ಲಿಯೂ +2 ಅದ, ಇಲ್ಲೂ ಕೂಡ +2 ಅದ, ಇಲ್ಲಿಯೂ +1 ಅದ, ಇಲ್ಲಿಯೂ ಕೂಡ +1 ಅದ. +2 +2 +2 +2 ಸೇಮ್ ಅದ. ಎರಡೂ ಭಾಷೆಗಳಿಂದವ್ರಿ ಸೇಮ್ ಅದಾವ. ಹಾಗಾದ್ರೆ ನಾವೇನು ಬರಿಬೇಕು ಈಗ, W ಏನು ಬರಿಬೇಕು, W ಅಕ್ಷರ ಕಾಣೋದಿಲ್ಲ, ಕಲರ್ ಚೇಂಜ್ ಮಾಡೋಣ. ಏನಾಗ್ತದ್ರಿ ಇಲ್ಲಿ, ಏನು ಬರಿಬೇಕು ಈಗ, WHALE ಬರಿಬೇಕು. W ಅಂದ್ರೆ ಎಷ್ಟ್ರಿ 23, 23ಕ್ಕೆ 2 ಕೂಡಿಸ್ರೆ ಎಷ್ಟಾಯ್ತ್ರಿ 25. ನಿಮ್ಗೆಲ್ಲ ಗುರ್ತದೆ 25. X Y Z, Z ಅಂದ್ರೆ 26. 25 ಅಂದ್ರೆ ಯಾವ್ದು ಬರ್ತದೆ, Y ಬರ್ತದೆ. ಮೊದಲನೇ ಆಪ್ಷನ್ ಒಳಗೆ ಏನಿರಬೇಕು, Y ಇರಬೇಕು. ಇಲ್ಲಿ ಎರಡು ಕಡೆ X ಅದ, ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಎಲ್ಲ ಕಡೆ ಸೇಮ್ ಅದ, ಮೂರನೇ ಅಕ್ಷರ ಚೇಂಜ್ ಆಗಬೇಕು. ಮೂರನೇ ಅಕ್ಷರ ಏನಾಗಿರ್ತದೆ, +1 ಆಗಿರ್ತದೆ. ಹೇಗೆ ಒಂದು ಕೂಡಿಸ್ರೆ ಏನಾಯ್ತ್ರಿ B ಆಯ್ತು. Y ಆಗೋಣ ಮೂರನೇ ಅಕ್ಷರ ಯಾವ್ದು ಬರಬೇಕು, B ಬರಬೇಕು. ಇಲ್ಲಿ ಏನು ಬಂದದ, C ಬಂದದ, ಆಪ್ಷನ್
ಬಿ ಈಸ್ ಕರೆಕ್ಟ್. ಸೊ ಮೊದಲ ಎರಡು ಲೆಕ್ಕ ತಿಳಿತು ನಾನು ಹಿಂಗ ಬೇಸಿಕ್ ಬಿಡಿಸೋಣ. ನೆಕ್ಸ್ಟ್ ಲೆಕ್ಕದಿಂದ ಸ್ಟಾರ್ಟ್ ಮಾಡೋಣ ಶಾರ್ಟ್ ಕಟ್ ಆಗಿ. ಸೊ ಈ ಒಂದು ಲೆಕ್ಕ ತಿಳಿದಿತ್ತಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಥವಾ ರಾಮ್ ರಾಮ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ನಾನು ನಿಮ್ಗೆ ಟೈಮ್ ಕೊಡ್ತೀನಿ 30 ಸೆಕೆಂಡ್. ಎಲ್ಲರೂ ಬೇಗ ಬೇಗ ಬಿಡ್ಸಕ್ಕೆ ಟ್ರೈ ಮಾಡ್ರಿ. 30 ಸೆಕೆಂಡ್ ಆದ ನಂತರ ನಾ ಆನ್ಸರ್ ಹೇಳ್ತೀನಿ ಡಿಟೇಲ್ ಆಗಿ. ಓಕೆ, ಎಸ್ ಏನದ ನೋಡ್ರಿ ಕ್ವಶನ್. ಸೊ ಫಸ್ಟ್ ಕ್ವಶನ್ ನೋಡ್ರಿ. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಒಂದು ಗುಪ್ತ ಭಾಷೆಯಲ್ಲಿ ಮಿಸ್ಟೇಕ್ ಈಸ್ ರಿಟರ್ನ್ ಆಸ್ 9765412 and naked NAKED is written as 84123. ಅದ ಒಂದು ಭಾಷೆ ಒಳಗ ಇಂಟಿಮೇಟ್ ಅನ್ನೋದು ಹೆಂಗ್ ಬರೀತು ಅಂತ ಕೇಳ್ಯಾರ. ಸೊ ಇಲ್ಲಿ ಏನ್ ಮಾಡ್ಯಾರ, ಕಂಪೇರಿಸನ್ ಕೊಟ್ಟಾರ. ಎಂ ಅಂದ್ರೆ 9 ಕೊಟ್ಟಾರ. ಎಂ ಅಂದ್ರೆ ಏನ್ರಿ 9. ನಾವು ಯಾವುದೋ ಒಂದು ಇದ್ರೊಳಗೆ ಎಂ ಬತ್ತಂದ್ರೆ ಏನ್ ತಿಳ್ಕೊಬೇಕು, 9. ಸೊ ಇಲ್ಲೂ ಕೂಡ ಎಂ ಅದ. ಎಷ್ಟನೇ ಅಕ್ಷರ ರೀ, 5ನೇ ಅಕ್ಷರ. 5ನೇ ಅಕ್ಷರ ಏನಿರ್ಬೇಕು ಇಲ್ಲಿ 9 ಇರಬೇಕು. ಆದ್ರೆ ಇಲ್ಲಿ ಏನದ ರೀ 6 ಅದ. ಇದು ತಪ್ಪಾಯ್ತು. ಸೊ ಇದು ತಪ್ಪಾಯ್ತು, ಇದು ತಪ್ಪಾಯ್ತು. ಆಪ್ಷನ್ ಬಿ ಕರೆಕ್ಟ್ ಆಯ್ತು. ಹೆಂಗ್ ಬಿಡಿಸಿದಾರ ಅಂದ್ರ ಇಲ್ಲಿ ಆಯ್ ಅದ. ಏನದ ರೀ INTIMATE. ಸೊ ನಮಗೆ ಬೇಕಾದ ನಂಬರ್ ಕೊಟ್ಟಿಲ್ಲ ಅವ್ರ. ಆಯ್ ಅಂದ್ರೆ 9 ಕೊಡಬೇಕಿತ್ತು, 9 ಕೊಟ್ಟಿಲ್ಲ. ಎನ್ ಅಂದ್ರೆ 14 ಕೊಡಬೇಕಿತ್ತು, ಕೊಟ್ಟಿಲ್ಲ. ಟಿ ಅಂದ್ರೆ 20, ಐ ಅಂದ್ರೆ 9, ಎಂ ಅಂದ್ರೆ 13, ಎ ಅಂದ್ರೆ 1, ಟಿ ಅಂದ್ರೆ 20, ಇ ಅಂದ್ರೆ 5 ಕೊಡಬೇಕಿತ್ತು, ಹಂಗೆ ಕೊಟ್ಟಿಲ್ಲ. ಸೊ ಅವ್ರೇನ್ ಕೊಟ್ಟಾರ, ಅವರ ಒಂದು ನಂಬರ್ ಕೊಟ್ಟಾರ. ಏನ್ ಕೊಟ್ಟಾರಿ, ಆ ರೀತಿ ಕೊಟ್ಟಾರ. ಸೊ ಆಯ್ ಅನ್ನೋದು ಇಲ್ಲಿ ಎಲ್ಲಿ ಕಾಣ ಐತಿ ನಮಗ, ಆಯ್ ಅನ್ನೋದು ಇಲ್ಲಿ ಕಾಣ ಐತಿ ಸೆಕೆಂಡ್ ಒನ್ ಆಯ್ ಅಂದ್ರೆ ಎಷ್ಟು ಕೊಟ್ಟಾನ್ರಿ, 7 ಕೊಟ್ಟಾನ. ನೆಕ್ಸ್ಟ್ ಎನ್ ಎಲ್ಲಿ ಕಾಣ ಐತಿ ನಮಗ, ಇಲ್ಲಿ ಕಾಣ ಐತಿ ಸೆಕೆಂಡ್ ಒನ್. ಎನ್ ಅಂದ್ರೆ ಎಷ್ಟು ಐತಿ, ಅಲ್ಲಿ 1ನೇ ಅಕ್ಷರ ಐತಿ. ಎನ್ ಅಂದ್ರೆ ಎಷ್ಟು ರೀ 8. 7 8 ಬರ್ಬೇಕಿತ್ತು. ಹಿಂಗ್ ಚೆಕ್ ಮಾಡಿ ಆನ್ಸರ್ ಬಿಡಿಸ್ಬೇಕಿತ್ತು. ತಿಳಿದಿತ್ತಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ರಾಮ್ ರಾಮ್ ಅಂತ ಮೆನ್ಷನ್ ಮಾಡಿ. ಏನ್ರಿ ರಾಮ್ ರಾಮ್ ಅಂತ ಮೆನ್ಷನ್ ಮಾಡಿ. ಸೊ ಈ ರೀತಿ ಕ್ವಶನ್ಸ್ ಬರ್ತಿರ್ತಾವ. ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ ಟ್ರೈ ಮಾಡ್ರಿ. ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ. 30 ಸೆಕೆಂಡ್. ಓಕೆ, ರಿಮೈನಿಂಗ್ 3 ಸೆಕೆಂಡ್ಸ್. ಏನದ ನೋಡ್ರಿ ಕ್ವಶನ್ ಒಳಗ. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಒಂದು ಗುಪ್ತ ಭಾಷೆಯಲ್ಲಿ ಇಂಪಾರ್ಟೆಂಟ್ ಈಸ್ ರಿಟರ್ನ್ ಆಸ್ GKRQPR. ಹೌ ವಿಲ್ ದ ವರ್ಡ್ ಎಕ್ಸ್ಪರ್ನಲ್ ಹೆಂಗ್ ಬರೀತೀರಿ ಕೇಳ. ಸೊ ಒಂದು ಭಾಷೆ ಒಳಗ ಏನ್ರಿ, ಒಂದು ಭಾಷೆ ಒಳಗ ಇಂಪೋರ್ಟ್ ಏನ್ರಿ, ಇಂಪೋರ್ಟ್ ಅನ್ನೋದನ್ನ ಹೆಂಗ್ ಬರೆಯತಾನಂದ್ರ ಅವ ಈ ಆಯ್ ಅಂದ್ರೆ ಏನ್ರಿ ಜಿ, ಎಂ ಅಂದ್ರೆ ಏನ್ ಬರೆಯತಾನ್ರಿ ಕೆ ಅಂತ ಬರೆಯತಾನ. ನೆಕ್ಸ್ಟ್ ಫಿ ಅಂದ್ರೆ ಏನ್ ಬರೆಯತಾನ್ರಿ ಆರ್ ಅಂತ ಬರೆಯತಾನ. ಓ ಅಂದ್ರೆ ಏನಂತ ಬರೆಯತಾನ್ರಿ ಕ್ಯೂ ಅಂತ ಬರೆಯತಾನ. ನೆಕ್ಸ್ಟ್ ಆರ್ ಅಂದ್ರೆ ಏನ್ ಬರೆಯತಾನ್ರಿ ಫಿ ಬರೆಯತಾನ. ಟಿ ಅಂದ್ರೆ ಏನ್ ಬರೆಯತಾನ್ರಿ ಆರ್ ಬರೆಯತಾನ. ಇದ ಒಂದು ಸೇಮ್ ಭಾಷೆ ಒಳಗ ನಮಗೇನ್ ಬರೆಯಂದ ನಾವು ಎಕ್ಸ್ಪರ್ಡ್ ಬರೆಯಂದ EXPEND ಅನ್ನೋದನ್ನ ಬರಿ ಅಂದಾನ. ಸೊ ಬರಿಬೇಕಾದ್ರೆ ಐ ಅಂದ್ರೆ ಎಷ್ಟ್ರಿ 9, ಎಂ ಅಂದ್ರೆ ಎಷ್ಟ್ರಿ 13, ಪಿ ಅಂದ್ರೆ ಪಿಂಕಿ 16, ಓ ಅಂದ್ರೆ 15, ಆರ್ ಅಂದ್ರೆ 18, ಟಿ ಅಂದ್ರೆ ಎಷ್ಟ್ರಿ 20. ಆರ್ ಅಂದ್ರೆ 18, ಪಿ ಅಂದ್ರೆ 16, ಕ್ಯೂ ಅಂದ್ರೆ 17, ಆರ್ ಅಂದ್ರೆ 18, ಕೆ 11, G7. ಸೊ ಇಲ್ಲಿ ಏನಾಗೈತಿ ನೋಡ್ರಿ, ಸ್ವಲ್ಪ ಯಾವ ರೀತಿ ಚೇಂಜಸ್ ಆಗೈತಿ ಅನ್ನೋದನ್ನ ನಾವು ನೋಡ್ಬೇಕೀಗ. ಸೊ ಯಾವ ರೀತಿ ಚೇಂಜಸ್ ಆಗಿರ್ತದೆ ಸೇಮ್ ಅಲ್ಲೂ ಕೂಡ ಅದನ್ನ ಚೇಂಜ್ ಮಾಡಬೇಕು. ಇಲ್ಲಿ ಏನಾಗಿದೆ ರೀ -2, ಇಲ್ಲಿ ಏನಾಗಿದೆ ರೀ -2,
ಇಲ್ಲಿ ಏನಾಗಿದೆ +2. ನೆಕ್ಸ್ಟ್ ಇಲ್ಲಿ ಏನಾಗಿದೆ ರೀ -2. ಇಲ್ಲಿ ಏನಾಗಿದೆ -2. ಇಲ್ಲಿ ಏನಾಗಿದೆ ರೀ -2. ಸೊ ಮಿಡಲ್ ಒನ್ ಅಷ್ಟೇ ಏನಾಗಿದೆ ರೀ +2 ಆಗಿದೆ ಮೂರನೇ ಅಕ್ಷರ. ಸೊ ಇ ಅಂದ್ರೆ 5, ಪಿ ಅಂದ್ರೆ 16, ಇ ಅಂದ್ರೆ 5, ಎಂ ಎನ್ ಅಂದ್ರೆ 14, ಡಿ ಅಂದ್ರೆ 4, ಎಕ್ಸ್ ನಿಮ್ಗೆಲ್ಲ ಗುರ್ತದ ಎಕ್ಸ್ ವೈ ಜೆಡ್ 26, 25, 24 ಎಷ್ಟು ರೀ 24. ಸೊ ಮೂರನೇ ಅಕ್ಷರ +2 ಆದ್ರೆ ಎಷ್ಟು ಬರ್ತೈತಿ 18. 18 ಅಂದ್ರೆ ಯಾವ್ದ್ರಿ 6. ಸೊ ಮೂರನೇ ಆಪ್ಷನ್ ಏನಿರ್ಬೇಕು ಆರ್ ಇರ್ಬೇಕು. ಇಲ್ಲಿ ಕ್ಯೂ ಅದ, ಇಲ್ಲಿ ಎನ್ ಅದ, ಇಲ್ಲಿ ಎಫ್ ಅದ, ಇಲ್ಲಿ ಆರ್ ಅದ. ಆಪ್ಷನ್ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ಸೊ ಇದು ಯಾವಾಗ ಕೇಳಿದಾರೆ ಅಂದ್ರೆ SSC GD ಡಿಸೆಂಬರ್ 1 ಒಳಗ 2021 ಕೇಳಿರ್ತಕ್ಕಂಥ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಟೈಮರ್ ಸ್ಟಾರ್ಟ್ ಆಗಿರ್ತದೆ ಏನ್ರಿ ಟೈಮರ್ ಸ್ಟಾರ್ಟ್ ಆಗಿದೆ. ಇವಾಗ ಆನ್ಸರ್ನ ಬಿಡ್ಸಕ್ ಟ್ರೈ ಮಾಡ್ರಿ. ಓಕೆ, ಲಾಸ್ಟ್ ರಿಮೈನಿಂಗ್ ಸೆಕೆಂಡ್ಸ್. ಓಕೆ ಏನದ ನೋಡ್ರಿ ಕ್ವಶನ್ ಇಲ್ಲಿ ಕರೆಕ್ಟಾಗಿ ನೋಡ್ರಿ. ಫಸ್ಟ್ ಒಂದ್ಸಲ ಕ್ವಶನ್ ನೋಡ್ರಿ. ಯಾವುದೋ ಒಂದು ಅಕ್ಷರ ಕೊಟ್ಟಾರ, ಅದನ್ನ ಈ ರೀತಿ ಚೇಂಜ್ ಮಾಡ್ಯಾರ. ನೆಕ್ಸ್ಟ್ ಈ ಅಕ್ಷರವನ್ನ ಚೇಂಜ್ ಮಾಡಬೇಕು. ಸೊ ಮೊದಲನೇ ಅಕ್ಷರ ಬರ್ಕೋಕ್ ಟ್ರೈ ಮಾಡ್ರಿ. ಡಿ ಇ ಎ ಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟಿ ಐ ಪಿ ಎ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟಿ ಐ ಓ ಎನ್ ಕೊಟ್ಟಾರ. ಟಿ ಐ ಓ ಎನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನಂದ್ರೆ ಎಫ್ ಎ ಸಿ ಟಿ ಎಫ್ ಎ ಸಿ ಐ ಎಲ್ ಐ ಪಿ ಎ ಟಿ ಐ ಓ ಎನ್ ಕೊಟ್ಟಿದ್ದಾರೆ. ಸೊ ಬರ್ಕೋತ್ನೆ ಕರೆಕ್ಟ್ ಬರ್ಕೋಬೇಕು. ಎಫ್ ಎ ಸಿ ಐ ಎಲ್ ಐ ಟಿ ಎ ಟಿ ಐ ಓ ಎನ್ ಅಂತ ಕೊಟ್ಟಾರ. ಸೊ ಇದು ನಮಗೆ ಕ್ವಶನ್ ಕೊಟ್ಟಿದ್ದ. ಇದನ್ನ ಅವ್ರು ಯಾವ ರೀತಿ ಚೇಂಜ್ ಮಾಡಿದಾರೆ ಅಂದ್ರೆ CAED CAED ಅಂತ ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ AVIT ಅಂತ ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ TN ಸಾರಿ ಏನೋ ಚೇಂಜ್ ಆಯ್ತು. AVIT ಆದ ಕೂಡಲೇ NOIT ಆಗ್ಬೇಕು. AVIT ಆದ ಕೂಡಲೇ ಏನಾದ್ರಿ NOIT ಅಂತ ಚೇಂಜ್ ಮಾಡಿದ್ದಾರೆ. ಸೊ ಯಾವ ರೀತಿ ಚೇಂಜಸ್ ಆಗಿದೆ ನೋಡ್ರಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ಯಾಟರ್ನ್. ಸಿ ಲಾಸ್ಟ್ ಇತ್ತು ಬಂತು. ನೆಕ್ಸ್ಟ್ ಎ ಇ ಆಸ್ ಇಟ್ ಈಸ್, ಡಿ ಆಸ್ ಇಟ್ ಈಸ್. ಸೊ ಮೊದಲನೇ ಪ್ಯಾಟರ್ನ್. ನೆಕ್ಸ್ಟ್ ಎ ಪಿ ಐ ಆಸ್ ಇಟ್ ಈಸ್, ಟಿ ಲಾಸ್ಟ್ ಹೋಯ್ತು. ಲಾಸ್ಟ್ ಸೆಕೆಂಡ್ ಸೇಮ್ ನೆಕ್ಸ್ಟ್ ಚೇಂಜ್ ಆಯ್ತು. ಸೊ ನೀವು ಹಂಗೆ ಮಾಡ್ರಿ, 4 ಗ್ರೂಪ್ ಮಾಡ್ರಿ. ಇಲ್ಲೂ 4 ಗ್ರೂಪ್ ಆಯ್ತು. ಸೊ ಇದ್ರೊಳಗೆ ಏನು ಕನ್ಫ್ಯೂಸ್ ಆಗೋದಿಲ್ಲ. ಐ ನೆಕ್ಸ್ಟ್ ಯಾವ್ದು ಬರ್ತದ ಸಿ ಬರ್ತದ. ನೆಕ್ಸ್ಟ್ ಎ ಆಸ್ ಇಟ್ ಈಸ್ ಇರ್ತದ. ನೆಕ್ಸ್ಟ್ ಎಫ್ ಬರ್ತದ. ICAF ICFA ಅದ ಹೋತು. ICFT ಅದ. ICAF ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಆನ್ಸರು. ಸೊ ಈ ಒಂದು ಪ್ಯಾಟರ್ನ್ಕ ನಾವು ಕ್ರಾಸ್ ಪ್ಯಾಟರ್ನ್ ಅಂತೀವಿ. ಸೊ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಈ ಒಂದು ಏರಿಯಾದಾಗ ಕ್ವಶನ್ಸ್ ಬಂದಿದ್ದಾವೆ. ಸೊ ಇದನ್ನ ಒಂದು ಸ್ಕ್ರೀನ್ಶಾಟ್ ತಗೋರಿ. ನೆಕ್ಸ್ಟ್ ಎಕ್ಸಾಮ್ದಾಗ ನಿಮಗೆ ಹೆಲ್ಪ್ ಆಗ್ತದೆ. ಸಪ್ರೇಟ್ ಆಗಿ ಒಂದು SSC GD ಅಂತ ಫೋಲ್ಡರ್ ಮಾಡ್ರಿ, ರೀಸನಿಂಗ್ ಅಂತೇಳಿ. ಸೊ ಆ ಫೋಲ್ಡರ್ಗೆ ರೀಸನಿಂಗ್ ಅಂತ ಕೊಡ್ರಿ. ಸೊ ನಿಮ್ಮ ಎಕ್ಸಾಮ್ ಟೈಮ್ದಾಗ ಹೆಲ್ಪ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ಕ ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ಸೊ ಬಿಡ್ಸಕ್ಕೆ ಟ್ರೈ ಮಾಡ್ಬೋದು. ಆನ್ಸರ್ನ ಕೂಡ ಕಮೆಂಟ್ ಒಳಗೆ ತಿಳಿಸಿ. ಓಕೆ,
ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಯಾವ ರೀತಿ ಏನದ ಇದ್ರೊಳಗೆ ಯಾವ ರೀತಿ ಕ್ವಶನ್ ಕೊಟ್ಟಿದ್ದಾರೆ, ನಾವು ಯಾವ ರೀತಿ ಬಿಡ್ಸಕ್ ಟ್ರೈ ಮಾಡ್ಬೇಕು ನೋಡ್ರಿ. ಸೊ ಏನ್ ಕ್ವಶನ್ ಕೊಟ್ಟಿದ್ದಾರೆ, ಇನ್ನ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಒಳಗ ಹಿಂಗಂದ್ರ ಹಿಂಗ ಅವ್ರ ಕೊಟ್ಟಿದ್ದಾರೆ, ನೆಕ್ಸ್ಟ್ ಹಿಂಗಂದ್ರ ಹಿಂಗ ಅವ್ರ ಕೊಟ್ಟಿದ್ದಾರೆ, ಒಂದೇನೋ ಕೋಡ್ ವರ್ಡ್ ಕೊಟ್ಟಾರ ಅಂತ ಅನ್ಸ ಐತಿ. ನೆಕ್ಸ್ಟ್ ನಮಗ ಪ್ರಾಡಕ್ಟ್ ಬರೆಯಂದಾರು. ಜಡ್ ಅಂದ್ರೆ ಏನ್ರಿ ಬಿ, ಜಡ್ ಅಂದ್ರೆ ಏನ್ರಿ ಬಿ, ಓ ಅಂದ್ರೆ ಏನ್ರಿ ಇ, ಓ ಅಂದ್ರೆ ಏನ್ರಿ ಇ. ಸೊ ಈ ರೀತಿ ಕೊಟ್ಟಾಗ ನಾವೇನ್ ಮಾಡ್ಬೇಕು, ಜಸ್ಟ್ ಕಂಪೇರಿಸನ್ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ, ಕಂಪೇರಿಸನ್ ಮಾಡ್ತಕ್ಕಂಥ ಕ್ವಶನ್ಸ್ ಇವ. ಸೊ ನೀವು ಸಾಕಷ್ಟು ಕ್ವಶನ್ಗಳನ್ನ ರಿಪೀಟ್ ಆಗಿ ಯಾವಾಗ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಸೊ ಅವಾಗ ನಿಮ್ಗೆ ಐಡಿಯಾ ಬಂದ್ಬಿಡ್ತದ ಇದು ಯಾವ ರೀತಿ ಕ್ವಶನ್ಸ್ ಅದ, ಇದನ್ನ ನಾವು ಹೆಂಗ್ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ. ಸೊ ಇಲ್ಲೇನದ ಪಿ ಅದ ರೀ, ಏನದ ಪಿ ಆರ್ ಓ ಡಿ ಯು ಸಿ ಟಿ ಪ್ರಾಡಕ್ಟ್ ಅದ. ಸೊ ಇದ್ರೊಳಗ ನಮ್ಮ ಅಕ್ಷರಗಳನ್ನ ಕೊಟ್ಟಾರ ನೋಡ್ಬೇಕು. ಪ್ರಾಡಕ್ಟ್ದಾಗ ಏನಾದ್ರು ಐತೆ ನೋಡ್ರಿ. ಸೊ ಯಾವ್ದಾದ್ರು ವರ್ಡ್ಗಳು ರಿಪೀಟ್ ಆಗತ್ತಾವ ನೋಡ್ರಿ, ಆಗ್ಲಿಕ್ಕಂದ್ರ ಡೈರೆಕ್ಟ್ ನಂಬರ್ ಹಾಕಿಬಿಡೋಣ. ಸೊ ಏನದ ರೀ, ಜಡ್ ಓ ಎಂ ಬಿ ಐ ಇ ಅದ, ಐ ಇ ಅದ. ನೆಕ್ಸ್ಟ್ ಇದನ್ನ ಹೆಂಗ್ ಬರ್ದಾರ ಅಂದ್ರೆ ಅವ್ರ ಬಿ ಇ ಐ ಬಿ ಇ ಐ ಎಂ ಓ ಜಡ್. ಸೊ ಜಡ್ ಲಾಸ್ಟ್ ಹೋಗಿದೆ, ಓ ನೆಕ್ಸ್ಟ್ ಬಂದದ, ಎಂ ನೆಕ್ಸ್ಟ್. ಸೊ ಇಲ್ಲಿ ಚೇಂಜ್ ಮಾಡ್ಯಾರ, ಇದನ್ನ ಇಷ್ಟ, ನೆಕ್ಸ್ಟ್ ಬಿ ಲಾಸ್ಟ್ ಬಂದಿದೆ, ಇ ಬಂದಿದೆ, ನೆಕ್ಸ್ಟ್ ಐ ಬಂದಿದೆ. ಸೊ ಈ ರೀತಿ ಚೇಂಜ್ ಮಾಡಿದಾರೆ. ನೆಕ್ಸ್ಟ್ ವರ್ಡ್ ಏನದ ರೀ, ಎಫ್ ಎಲ್ ಇ ಎಕ್ಸ್ ಅಂತ ಕೊಟ್ಟಾರ. ಇದನ್ನ ಏನ್ ಚೇಂಜ್ ಮಾಡಿದಾರೆ ಅಂದ್ರೆ ಇ ಎಫ್ ಎಲ್ ಎಕ್ಸ್ ಅಂತ ಕೊಟ್ಟಾರ. ಸೊ ನೋಡ್ಬೋದು ಇವೆರಡನ್ನು ಚೇಂಜ್ ಮಾಡಿದ್ದಾರೆ ಹಿಂಗಿದ್ದ. ಸೊ ಏನೇನ್ ಚೇಂಜಸ್ ಆಗಿದೆ ನೋಡ್ರಿ, ಒಂದ್ಸಲ ಇಲ್ಲಿ ಐಡಿಯಾ ಬರ್ತದೆ ನಿಮಗೆ. ಸೊ ಎಕ್ಸ್ ಅದ, ಸೊ ಎಕ್ಸ್ ಆಸ್ ಇಟ್ ಈಸ್ ಬರ್ದಾರು. ನೆಕ್ಸ್ಟ್ ಎಫ್ ಇಲ್ಲಿ ಬಂದದ, ಇ ಇಲ್ಲಿ ಬಂದಿದೆ, ಎಲ್ ಇಲ್ಲಿ ಹೋಗಿದೆ. ಸೊ ಇದೇ ರೀತಿ ನಾವು ಅದು ಪ್ರಾಡಕ್ಟ್ ಕೂಡ ಚೇಂಜ್ ಮಾಡೋಣ. ಸೊ ಇಲ್ಲೂ ಕೂಡ ಯಾವ ರೀತಿ ಚೇಂಜಸ್ ಆಗಿದೆ ಒಂದ್ಸಲ ನೋಡ್ರಿ. ಎಂ ಇಲ್ಲೇ ಅದ, ಓ ಇಲ್ಲಿ ಅದ, ನೆಕ್ಸ್ಟ್ ಜಡ್ ಲಾಸ್ಟ್ ಹೋಗಿದೆ, ಮೊದಲನೇ ಅಕ್ಷರ ಲಾಸ್ಟ್ ಹೋಗಿದೆ. ಸೊ ಪ್ರಾಡಕ್ಟ್ ಪಿ ಅದ, ಇದು ಲಾಸ್ಟ್ ಬರಬೇಕು. ಪ್ರಾಡಕ್ಟ್ ಒಳಗೆ ಪಿ ಅದ, ಸೊ ಇದೇನ್ ಬರ್ಬೇಕು ಈಗ, ಲಾಸ್ಟ್ ಬರ್ಬೇಕಿತ್ತು. ಅಥವಾ ಎಫ್ ಅದ ಅಂದ್ರೆ ಪಿ ಸೆಕೆಂಡ್ ಒನ್ ಬರ್ಬೇಕಿತ್ತು, ಅದು ಮ್ಯಾಚ್ ಆಗೋದು. ಸೊ ನೋಡ್ರಿ ಇಲ್ಲಿ ಏನ್ ಬರ್ತದ ಅಂತ ಇನ್ನೊಂದ್ಸಲ ನೋಡ್ರಿ ಕರೆಕ್ಟ್ ಆಗಿ. ಜಡ್ ಓ ಎಂ ಇತ್ತು, ಏನಿತ್ರಿ ಜಡ್ ಓ ಎಂ ಇತ್ತು. ಸೊ ಇದು ಎಂ ಮೂರನೇ ಅಕ್ಷರ ಇತ್ತು, ನಾಲ್ಕನೇ ಅಕ್ಷರ ಬಂದಿತ್ತು. ಸೊ ಇಲ್ಲಿ ಮೂರನೇ ಅಕ್ಷರ ಓ ಅದ, ನಾಲ್ಕನೇ ಅಕ್ಷರ ಓ ಐತೆ ನೋಡ್ರಿ. ಸೊ ಇಲ್ಲಿ ಐತಿ ನಾಲ್ಕನೇ ಅಕ್ಷರ ಓ ಐತಿ. ಆಪ್ಷನ್ ಏನಾಯ್ತು, ಡಿ ಕರೆಕ್ಟ್ ಆಯ್ತು. ಏನಾಯ್ತು, ಡಿ ಕರೆಕ್ಟ್ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟೈಮರ್ ಸ್ಟಾರ್ಟ್ ಆಗಿರ್ತದ, ಬಿಡ್ಸಕ್ ಟ್ರೈ ಮಾಡ್ರಿ. ಓಕೆ, ಏನ್ ಕೊಟ್ಟಿದ್ದಾರೆ ನೋಡ್ರಿ ಕ್ವಶನ್ ಒಳಗ, ಏನೇನ್ ಆಗಿದೆ ಅಂತ ನೋಡ್ರಿ. ಓಕೆ, ಸೂಪರ್ ವಾಶ್ ಅನ್ನೋದನ್ನ ಹಂಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಂಟಿಸೆಪ್ಟಿಕ್ ನಮಗೆ ಬರಿ ಅಂದರು. ಸೊ ಫಸ್ಟ್ ನಮ್ಮ ಕೆಲಸ ಏನ್ರಿ, ಸೂಪರ್ ವಾಶ್ ಅಂತ ಬರ್ಕೋರಿ. ಸೊ ಇವೆಲ್ಲ ನಾವೆಲ್ಲ ಪಾಲ್ತು ಕ್ವಶನ್ಸ್ ಬಿಡ್ಸತ್ತಿಲ್ಲ, ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನ ಬಿಡ್ಸತ್ತು. ಸೊ ಇಷ್ಟೊಂದು ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳ ಬರ್ತಿರ್ತಾವ. ಎಸ್ ಯು ಪಿ ಇ ಆರ್ ಡಬ್ಲ್ಯೂ ಎ ಎಸ್ ಎಚ್ ಸೂಪರ್ ವಾಶ್ ಕೊಟ್ಟಿದ್ದಾರೆ. ಇದನ್ನ ಹೆಂಗ್ ಬರ್ದಾರ ಅವ್ರ, ಯು ಡಬ್ಲ್ಯೂ ನೆಕ್ಸ್ಟ್ ಆರ್ ಜಿ ನೆಕ್ಸ್ಟ್ ಏನ್ ಬರ್ದಾರಿ, ಟಿ ಬರ್ದಾರು, ನೆಕ್ಸ್ಟ್ ವೈ ಬರ್ದಾರು, ಸಿ ಯು ಜಿ, ಸಿ ಯು ಜಿ ಕೊಟ್ಟಾರ. ಸೊ ಎಸ್ ಅಂದ್ರೆ 19, ಎಸ್ ಅಂದ್ರೆ ಏನ್ರಿ 19, ಪಿ ಅಂದ್ರೆ 16, ಇ ಅಂದ್ರೆ 5, ಆರ್ ಅಂದ್ರೆ 18, ಡಬ್ಲ್ಯೂ ಅಂದ್ರೆ 23, ಎ ಅಂದ್ರೆ 1, ಎಸ್ ಅಂದ್ರೆ 19, ಎಚ್ ಅಂದ್ರೆ 8, ಜಿ ಅಂದ್ರೆ 7, ಸಿ ಅಂದ್ರೆ 3, ಎಕ್ಸ್ ವೈ ಜೆಡ್, ವೈ ಅಂದ್ರೆ 25, ಟಿ ಅಂದ್ರೆ 20, ಜಿ 7, ಆರ್ ಅಂದ್ರೆ 18, ಆರ್ ಅಂದ್ರೆ ಎಷ್ಟು 18, ಡಬ್ಲ್ಯೂ ಅಂದ್ರೆ 23, ಯು ಅಂದ್ರೆ ನಿಮ್ಗೆಲ್ಲ ಗುರ್ತದ, ಒಂದ್ಸಲ ನೆನಪು ಮಾಡ್ತೇನೆ ನೋಡ್ರಿ. ಎಕ್ಸ್ ವೈ ಜೆಡ್, ಯು ಪಿ, ಫಿ ಅಂದ್ರೆ 21, ಸಾರಿ ಯು ಫಿ ಅಂದ್ರೆ 22, ಯು ಅಂದ್ರೆ ಎಷ್ಟು 21, ಯು ಅಂದ್ರೆ ಎಷ್ಟ 21. ಸೊ ಇಷ್ಟೆಲ್ಲ ಬರದ ನಂತರ ಏನೇನ್ ಚೇಂಜಸ್ ಆಗೈತಿ ನೋಡ್ರಿ, ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ.
ಸೊ ಇಲ್ಲಿ ಕೂಡ +2 ಆಗೈತಿ. ಏನಾಗಿದೆ ರೀ +2. ಇಲ್ಲೂ ಕೂಡ +2 ಆಗಿದೆ. ಸೊ ಇಲ್ಲೂ ಕೂಡ +2 ಆಗಿದೆ. ಇಲ್ಲೂ +2 ಆಗೈತಿ. ಇಲ್ಲೂ ಕೂಡ +2. ನೆಕ್ಸ್ಟ್ +2 ಎಲ್ಲಾ ಕಡೆನೂ ಏನಾಗಿದೆ ರೀ +2 ಆಗಿದೆ. ಇಲ್ಲೂ ಕೂಡ +2. ಸಾರಿ, ಲಾಸ್ಟ್ ಚೇಂಜ್ ಆಗಿದೆ. H ಅಂದ್ರೆ 8, ಅಲ್ಲಿ ಏನಾಗಿದೆ ರೀ ಚೇಂಜ್ ಆಗಿದೆ. H ಅಂದ್ರೆ 8, ಲಾಸ್ಟ್ H ಅದ್ರ ನೋಡ್ರಿ, ಲಾಸ್ಟ್ H ಇದ್ದಲ್ಲಿ J ಬಂದ್ರೆ ನಮ್ G ಬರ್ತದೆ. ಸಾರಿ ಅಲ್ಲ, G7 ಕರೆಕ್ಟ್ ಅದ. H ಅಂದ್ರೆ +1. ಸೊ ಇಲ್ಲೂ ಕೂಡ +2 ಆಗಿದೆ. ಏನಾಗಿದೆ ರೀ +2. ಲಾಸ್ಟ್ ಒಂದು ಅಕ್ಷರ ಮಾತ್ರ ಚೇಂಜ್ ಆಗಿದೆ. J ಆಗ್ಬೇಕು. ಬರೀ ತಪ್ಪಾಗಿತ್ತು. ಸೊ ಅವಾಗ ಕೂಡ ಆನ್ಸರ್ ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. J ಅಂದ್ರೆ 10. ಇದು ಕೂಡ ಏನಾಯ್ತು +2. ಎಲ್ಲಾನು ಏನಾಗಿದಾವ್ರಿ +2. ಸೊ A ಅಂದ್ರೆ 1, N ಅಂದ್ರೆ 14, T ಅಂದ್ರೆ 20, I ಅಂದ್ರೆ 9, S ಅಂದ್ರೆ 19, E ಅಂದ್ರೆ 5, P ಅಂದ್ರೆ 16, T ಅಂದ್ರೆ 20, I ಅಂದ್ರೆ ಎಷ್ಟು 9, C ಅಂದ್ರೆ 3. 3ಕ್ಕೆ 2 ಕೂಡಿಸಿದ್ರೆ 5. 5 ಅಂದ್ರೆ ಯಾವ್ದು ಬರ್ತದೆ? E ಬರ್ತದೆ. ಸೊ ಎಲ್ಲಾ ಕಡೆನೂ E ಅದ. ಎಲ್ಲಾ ಕಡೆನೂ E ಅದ. ನೆಕ್ಸ್ಟ್ 9ಕ್ಕೆ 2 ಕೂಡಿಸಿದ್ರೆ ಎಷ್ಟಾಯ್ತು? 11. 11 ಅಂದ್ರೆ ಏನ್ರಿ? K11. 11 ಅಂದ್ರೆ ಏನ? K11. ನೆಕ್ಸ್ಟ್ ಇಲ್ಲೂ V ಅದ, ಇಲ್ಲೂ V ಅದ, ಇಲ್ಲೂ V ಅದ. ಇದು ಬಿಡ್ರಿ. ನೆಕ್ಸ್ಟ್ ಎಲ್ಲಾ ಕಡೆನೂ R ಅದ, R ಅದ, R ಅದ. ನೆಕ್ಸ್ಟ್ G. ನೆಕ್ಸ್ಟ್ ಅಕ್ಷರ U P. ಎಷ್ಟನೇ ಅಕ್ಷರ ನೋಡ್ರಿ? 1 2 3 4 5 6. 6ನೇ ಅಕ್ಷರ ಏನ್ ಬರ್ತದೆ ಚೆಕ್ ಮಾಡ್ಬೇಕು. 1 2 3 4 5 6. 9 ಅದ. 9ಕ್ಕೆ 2 ಕೂಡಿಸಿದ್ರೆ ಎಷ್ಟಾಗ್ತದ್ರಿ? 11. 11 ಅಂದ್ರೆ ಯಾವ್ದ? K11. K11 ಬರ್ತದ. ಸಾರಿ, ನೆಕ್ಸ್ಟ್ K11 ಆಯ್ತು. ಸೊ ಎಲ್ಲ ಕಡೆನೂ K ಅದ, ಇಲ್ಲಿ K ಇಲ್ಲ. ನೆಕ್ಸ್ಟ್ ಮೊದಲನೇ ಅಕ್ಷರ C ಅದ, ಎರಡನೇ ಅಕ್ಷರ P ಅದ. ಮೂರನೇ ಅಕ್ಷರ ನೋಡೋಣ. ಮೂರನೇ ಅಕ್ಷರ 20. 20ಕ್ಕೆ 2 ಕೂಡಿಸಿದ್ರೆ ಎಷ್ಟೈತ್ರಿ? 22. ಸೊ 22ನೇ ಅಕ್ಷರ ಯಾವ್ದು ಬರ್ತೈತಿ ಅಂದ್ರೆ ಫಿ ಬರ್ತದ. ಯಾವ್ದು ಬರ್ತದ್ರಿ? ಫಿ ಬರ್ತದ. ಇಲ್ಲಿ ಏನದ? U ಅದ. ಸೊ ಆಪ್ಷನ್ A ಇಸ್ ಕರೆಕ್ಟ್. ಆಪ್ಷನ್ A ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ ಟ್ರೈ ಮಾಡ್ರಿ. ನಿಮ್ಗ ಟೈಮರ್ ಕೂಡ ಸ್ಟಾರ್ಟ್ ಮಾಡ್ತೀನಿ. 30 ಸೆಕೆಂಡ್ ಇರ್ತದ. ಓಕೆ, ಏನದ ನೋಡ್ರಿ ಕ್ವಶನ್. ಇನ್ ಅ ಸರ್ಟನ್ ಕೋಡ್ ಲೈನ್, ಒಂದು ಗುಪ್ತ ಭಾಷೆಯಲ್ಲಿ ಮಾಸ್ಟರ್ ಅನ್ನೋದನ್ನ ಹೆಂಗ್ ಬರೀತಾರೋ ಈ ರೀತಿ ಬರೀತಾರೋ ಅದ ಒಂದು ಭಾಷೆಯಲ್ಲಿ ಇನಫ್ ಬರೀಬೇಕು. ಏನ್ ಬರಿಬೇಕು? ಇನಫ್ ಬರಿಬೇಕು. ಸೊ ಎಂ ಅಂದ್ರೆ ನಿಮ್ಗೆಲ್ಲ ಗುರ್ತದ. ಎಷ್ಟ್ರಿ? 13. A ಅಂದ್ರೆ 1, S ಅಂದ್ರೆ 19, T ಅಂದ್ರೆ 20, E ಅಂದ್ರೆ 5, R ಅಂದ್ರೆ 18. ನೆಕ್ಸ್ಟ್ N ಅಂದ್ರೆ ಎಷ್ಟ್ರಿ? 14, B ಅಂದ್ರೆ 2, T ಅಂದ್ರೆ 20, U ಅಂದ್ರೆ 21, F ಅಂದ್ರೆ 6, S ಅಂದ್ರೆ 19. ಸೊ ಇದನ್ನೆಲ್ಲ ನೋಡ್ರೆ ನಮ್ದು ಏನಾಗಿದೆ? ಕಂಪ್ಯಾರಿಸನ್ +1 ಹೆಚ್ಚಾಗಿದೆ. ಏನಾಗಿದೆ ರೀ? +1 ಹೆಚ್ಚಾಗೈತಿ. ಹಂಗಾದ್ರೆ E ಅಂದ್ರೆ 5. 5ಕ್ಕೆ 1 ಕೂಡಿಸಿದ್ರೆ ಏನಾಯ್ತ್ರಿ? 6 ಆಯ್ತು. 6 ಅಂದ್ರೆ ಎಷ್ಟ್ರಿ? F. N ಅಂದ್ರೆ ಎಷ್ಟ್ರಿ? 14. 14ಕ್ಕೆ 1 ಕೂಡಿಸಿದ್ರೆ ಎಷ್ಟ್ರಿ? 15. 15ನೇದು ಯಾವ್ದು ಬರ್ತದ? ಈ ಜ್ಯೋತಿ. ಯಾವ್ದು ಬರ್ತದ ರೀ? ಈ ಜ್ಯೋತಿ. ನೆನಪಿಟ್ಕೋಬೇಕು. ಯಾವ್ದ? ಈ ಜ್ಯೋತಿ. E ಅಂದ್ರೆ 5, J ಅಂದ್ರೆ 10, O ಅಂದ್ರೆ 15, T ಅಂದ್ರೆ 20, Y ಅಂದ್ರೆ 25. ಸೊ 15ನೇ ಅಕ್ಷರ ಯಾವ್ದು ಬರ್ತದ ರೀ? O ಬರ್ತದ. ನೆಕ್ಸ್ಟ್ O ಅದ. ಸೊ O ಅಂದ್ರೆ ಎಷ್ಟ್ರಿ? 15. 15ಕ್ಕೆ 1 ಕೂಡಿಸಿದ್ರೆ 16. 16 ಅಂದ್ರೆ P. 16 ಅಂದ್ರೆ ಯಾವ್ದ್ರಿ? P ಬರ್ತದ. FOP ಇರ್ತಕ್ಕಂಥ ಆಪ್ಷನ್ A ಅದ. ಇದಕ್ಕಿಂತ ಜಾಸ್ತಿ ಬಿಡ್ಸಕ್ ಹೋಗ್ಬಾರ್ದು. ಸೊ ಇವನ್ನೆಲ್ಲ ABCD ನೆನಪಿಟ್ಕೋರಿ. ಸೊ ಅವನ್ನ ಬಿಡ್ಸಕ್ ಸಾಕಷ್ಟು ಬಾರಿ ನೆನಪಿಟ್ಕೋಕ್ ಟ್ರೈ ಮಾಡ್ರಿ. ಸೊ ಈಗ ಇದೊಂದು ಚಾಪ್ಟರ್ ಮುಗಿಬಿಡ್ದು ನಿಮ್ಗೆಲ್ಲರಿಗೂ ಪರ್ಫೆಕ್ಟ್ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ ಟ್ರೈ ಮಾಡ್ರಿ. ಟೈಮರ್ ಸ್ಟಾರ್ಟ್ ಮಾಡ್ತೀವಿ ಇವಾಗ. ಸೊ ಕನ್ನಡ ಟ್ರಾನ್ಸ್ಲೇಟ್ ಕರೆಕ್ಟ್ ಆಗಿಲ್ಲ. ಸೊ ನಿಮ್ಮ ಎಕ್ಸಾಮ್ದಾಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಮಿಸ್ ಹೊಡೆಯುವಂಥ ಸಾಧ್ಯತೆ ಇರ್ತದೆ. ಸೊ ಅವಾಗ ನೀವೇನು ಮಾಡ್ಬೇಕಂದ್ರೆ ಇಂಥ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಬಂದಾಗ ಸೊ ಇಂಗ್ಲೀಷ್ ವರ್ಷನ್ಗೆ ಹೋಗೋದು ಬೆಸ್ಟ್. ನೀವು ಎಷ್ಟು ಪರ್ಫೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದಾರಂದ್ರೂ ಕನ್ನಡ ಟ್ರಾನ್ಸ್ಲೇಟ್ ರೀಸನಿಂಗ್ ಒಳಗೆ ಒಂದೊಂದು ಬರೋಕ್ಕೆ ಸಾಧ್ಯನೇ ಇಲ್ಲ, ಬರೋದು ಇಲ್ಲ. ಸೊ ರೀಸನಿಂಗ್ ಅಂತೂ ಪ್ರಾಕ್ಟೀಸ್ ಮಾಡಬೇಕಾಗಿತ್ತಂದ್ರೆ
ನೀವೇನು ಮಾಡ್ಬೇಕಂದ್ರೆ ಬೈ ಲ್ಯಾಂಗ್ವೇಜ್ ಮಾಡಿರಿ. ಫಸ್ಟ್ ಪ್ರಿಫರೆನ್ಸ್ ಇಂಗ್ಲೀಷ್ ಒಳಗೆ ಮಾಡಿರಿ, ಪರ್ಫೆಕ್ಟ್ ಒಳಗೆ ತಿಳಿತದೆ. ನೆಕ್ಸ್ಟ್ ನಿಮ್ಗೆ ಅದು ತಿಳಿಲಿಲ್ಲ ಅಂದ್ರೆ ಮಾತ್ರ ಕನ್ನಡದಾಗ ಹೋಗ್ರಿ. ಸೊ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತೂ ಎಲ್ಲ ಚಾಪ್ಟರ್ ಇಂಗ್ಲೀಷ್ ಒಳಗೆ ಮಾಡ್ರಿ ಬೆಸ್ಟ್. ಏನದ ನೋಡ್ರಿ, ಇನ್ನು ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಐ ಆಮ್ ಫೈನ್ ಅದ. ಏನದ ರೀ, ಐ ಆಮ್ ಫೈನ್. ಏನ ಐ ಆಮ್ ಫೈನ್. ಐ ಆಮ್ ಫೈನ್ ಅಂದ್ರೆ ಏನು ಕೊಟ್ಟ ನಾವು, LESU ಹಿಮ್ ಅಂತ ಕೊಟ್ಟನ. ಯಾವುದೋ ಒಂದು ಉಗಾಂಡ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ ನಾವು. ಸೊ ನೆಕ್ಸ್ಟ್ ಯು ಆರ್ ಫೈನ್ ಅಂದ್ರೆ ಏನ್ರಿ, ಯು ಆರ್ ಫೈನ್. ನೆಕ್ಸ್ಟ್ ಯು ಆರ್ ಫೈನ್ ಅಂದ್ರೆ ಏನು ಕೊಟ್ಟನ್ರಿ, CSE. ನೆಕ್ಸ್ಟ್ KIM. ನೆಕ್ಸ್ಟ್ ಏನು ಕೊಟ್ಟನು, ಡಿ ಕೊಟ್ಟನು. ಉಗಾಂಡ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿರ್ಬೇಕು ಮೋಸ್ಟ್ಲಿ. ನೆಕ್ಸ್ಟ್ ಆಲ್ ಆರ್ ಫೈನ್. ಏನ್ರಿ, ಆಲ್ ಆರ್ ಫೈನ್. ಆಲ್ ಆರ್ ಫೈನ್ ಅಂದ್ರೆ ಏನು ಕೊಟ್ಟಾನ ನೋಡ್ರಿ, ಆಲ್ ಆರ್ ಫೈನ್ ಅಂದ್ರೆ ಏನು ಕೊಟ್ಟಾನಂದ್ರೆ ಕಿಮ್ ರೂ ಸಿ. ಏನು ಕೊಟ್ಟಾನು, ಕಿಮ್ ರೂ ಸಿ. ಸೊ ಏನು ಪ್ರೊನೌನ್ಸಿಯೇಷನ್ ಆಗ್ತದೆ ಪರ್ಫೆಕ್ಟ್ ಆಗಿ ಹೇಳಕ್ ಬರೋದಿಲ್ಲ. ನೆಕ್ಸ್ಟ್ ವಿಚ್ ವರ್ಡ್ ದ್ಯಾಟ್ ಲ್ಯಾಂಗ್ವೇಜ್ ಮೀನ್ಸ್ ಆಲ್. ಸೊ ಇದ್ರೊಳಗೆ ನಾವು ಹೆಂಗೆ ನೆನಪಿಟ್ಕೋಬೇಕು ನೋಡ್ರಿ. ಫಸ್ಟ್ ನಾವು ಇದನ್ನ ಕ್ವಶನ್ ಯಾವ ರೀತಿ ಕೊಟ್ಟ ನೋಡ್ರಿ, ಐ ಆಮ್ ಫೈನ್ ಅಂದ್ರೆ ಈ ಒಂದು ಭಾಷೆ ಒಳಗೆ ನಾವೇನಂತೀವಿ, ಲೀ ಸು ಕಿಮ್ ಅಂತೀವಿ. ನೆಕ್ಸ್ಟ್ ಒಂದು ಭಾಷೆ ಕೊಟ್ಟಿದ ನಾವು ಏನ್ ಕೊಟ್ಟನ್ರಿ, ಯು ಆರ್ ಫೈನ್ ಅಂದ್ರೆ ಸಿ ಕಿಮ್ ದು ಅಂತೀವಿ, ದೇ ಅಂತೀವಿ. ನೆಕ್ಸ್ಟ್ ಇನ್ನೊಂದು ಭಾಷೆ ಕೊಟ್ಟಾನು ಸೇಮ್, ಆಲ್ ಆರ್ ಫೈನ್ ಅಂದ್ರೆ ಏನ್ ಕೊಟ್ಟಾನ್ರಿ, ಕಿಮ್ ರೂ ಸಿ ಕೊಟ್ಟಾನು, ಕಿಮ್ ರೂ ಸಿ. ಸೊ ನಮಗೆ ಏನ್ ಕೇಳ, ಆಲ್ ಅಂದ್ರೆ ಏನ್ ಅರ್ಥ ಕೇಳ, ಆಲ್ ಅಂದ್ರೆ ಏನ್ ಅರ್ಥ ಕೇಳ. ಸೊ ಇಲ್ಲಿ ಎಲ್ಲಾ ಕಡೆನೂ ಫೈನ್ ಅದ. ಏನದ ರೀ, ಎಲ್ಲಾ ಕಡೆನೂ ಫೈನ್ ಅಂತಕ್ಕಂಥ ಒಂದು ಅಕ್ಷರ ಕಾಣೋದೈತಿ. ಸೊ ಫೈನಕ್ಕ ನಾವೇನ್ ಮಾಡೋಣ, ಈ ರೀತಿ ಮಾರ್ಕ್ ಮಾಡೋಣ. ಈ ರೀತಿ ಮಾರ್ಕ್ ಮಾಡಿದ್ವಿ, ಈ ರೀತಿ ಮಾರ್ಕ್ ಮಾಡಿದ್ವಿ. ಫೈನ್ ಅನ್ನೋದು ಮೂರು ಕಡೆ ಅದ. ಸೊ ಇಲ್ಲೂ ಕೂಡ ಮೂರು ಕಡೆ ಕಾಮನ್ ಇರತಕ್ಕಂಥದ್ದು ಯಾವ್ದ, ಕಿಮ್ ಕಿಮ್ ಕಿಮ್. ಸೊ ಫೈನ್ ಮೀನ್ಸ್ ಕಿಮ್. ಫೈನ್ ಮೀನ್ಸ್ ಏನಾಯ್ತು, ಕಿಮ್ ಆಯ್ತು. ಸೊ ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಚೇಂಜ್ ಮಾಡೋಣ. ಸೊ ಎಲ್ಲಾ ಕಡೆನೂ ಏನದ ರೀ, ಇವೆರಡೂದ್ರೊಳಗ ಆರ್ ಅದ. ಏನದ ರೀ, ಆರ್. ಇವೆರಡೂದ್ರೊಳಗ ಕಾಮನ್ ಇರೋದು ಯಾವ್ದದ, ಸಿ. ಏನದ ರೀ, ಸಿ ಅದ. ಸಿ ಅಂದ್ರೆ ಏನ, ಆರ್. ಇನ್ನು ಉಳಿತು ಯಾವ್ದ, ಆಲ್ ಉಳಿತು. ಆಲ್ ಅಂದ್ರೆ ಯಾವ್ದ್ರಿ, ಆರ್ ಯು. ಯಾವ್ದು ಉಳಿತು, ಆರ್ ಯು ಉಳಿತು. ಸೊ ಆಪ್ಷನ್ ಏನ್ ಕರೆಕ್ಟ್ ಆಗ್ತದಂದ್ರ ಆರ್ ಯು ಆಗ್ತದೆ. ಸೊ ಈ ರೀತಿಯಾಗಿ ಲಾಜಿಕ್ ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಉಳಿತು ಯಾವ್ದ, ಯು ಉಳಿತು. ಯು ಅಂದ್ರೆ ಯಾವ್ದ್ರಿ, ಡಿ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಏನು ಉಳಿತು, ಐ ಆಮ್ ಉಳಿತು. ಸೊ ಇವೆರಡನ್ನು ನಮಗೆ ಇದ ಪರ್ಟಿಕ್ಯುಲರ್ತೆ ಕಂಡು ಹಿಡಿಯಕ್ ಬರೋದಿಲ್ಲ. ಯಾಕಂದ್ರೆ ಇವೆರಡು ಅಕ್ಷರಗಳು ಮಾತ್ರ ಅದ. ಆಮ್ ಅಂದ್ರೆ ಮತ್ತೆ ಎಲ್ಲರಿ ಆಮ್ ಇತ್ತು ಅದನ್ನ ಕಂಡು ಹಿಡಿಬಹುದು, ಮತ್ತೆಲ್ಲರೇ ಐ ಇದ್ರೆ ಐ ಕೂಡ ಕಂಡು ಹಿಡಿಬಹುದಿತ್ತು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಎಲ್ಲಾ ಎಕ್ಸಾಮ್ ಒಳಗು ಈ ರೀತಿ ಕ್ವಶನ್ಸ್ಗಳು ಬರ್ತಿರ್ತಾವ. ಮಿಸ್ ಮಾಡಕ್ ಹೋಗ್ಬೇಡ್ರಿ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಯೂಸ್ ಮಾಡಿ ಆನ್ಸರ್ ಬಿಡ್ಸಕ್ ಟ್ರೈ ಮಾಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ಬಿಡ್ಸಕ. 30 ಸೆಕೆಂಡ್ ಟೈಮ್ ಇರ್ತದೆ. ಓಕೆ, ಏನ್ ಕೊಟ್ಟಿದ್ದಾನೆ ನೋಡ್ರಿ ಫಸ್ಟ್ ಕ್ವಶನ್. ಸೇಮ್ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಒಂದು ಗುಪ್ತ ಭಾಷೆಯಲ್ಲಿ ಹಿಂಗ್ ಕೊಟ್ಟಿದ್ದಾನು. ಹಿಂಗಂದ್ರೆ ಹಿಂಗ ತಿಳ್ಕೊಬೇಕಿತ್ತವ. ಸೊ ಡೈರೆಕ್ಟ್ ಆಗಿ ನಂಬರ್ ಹಾಕಕ್ ಟ್ರೈ ಮಾಡಿಬಿಡೋಣ, ಲೇಟ್ ಆಗ್ತದೆ. ಸೊ ನಂಬರ್ ಹಾಕೋಣ. ಏನದಪ್ಪ ನಂಬರ್ ಒಳಗ, ಏನದ ನೋಡ್ರಿ. ಫಸ್ಟ್ ಎನ್. ಸೊ ಎನ್ ಅಂದ್ರೆ ಎಷ್ಟ್ರಿ, 14. ನೆಕ್ಸ್ಟ್ ಐ ಅದ 9, ಎಚ್ 8, ಎ 1, ಆರ್ ಎಷ್ಟ್ರಿ 18. ಆರ್ ಎಷ್ಟ 18. ನೆಕ್ಸ್ಟ್ ಜೆಡ್ ಅಂದ್ರೆ ಎಷ್ಟ್ರಿ 26. ನೆಕ್ಸ್ಟ್ ಯು ಅಂದ್ರೆ ಎಷ್ಟ್ರಿ 21. ನೆಕ್ಸ್ಟ್ ಟಿ ಅಂದ್ರೆ ಎಷ್ಟ್ರಿ 20, ಟಿ 20. ಎಂ ಅಂದ್ರೆ ಎಷ್ಟ್ರಿ 13. ಎಂ ಅನ್ನೋದು ಹೆಂಗ್ ನೆನ್ಪಿಟ್ಕೋಬೇಕಂದ್ರೆ, ಎಂ ಹಿಂಗೈತಿ ನೋಡಾಕ್ 3 ಗತೆ ಕಾಣ್ತೈತಿ, ಅದಕ್ಕೆ 13. ಡಬ್ಲ್ಯೂ ಹಿಂಗೈತಿ, ಡಬ್ಲ್ಯೂ ಅಂದ್ರ 23, ಇದು ನೋಡಾಕ್ 23 ಗತೆ ಕಾಣ್ತೈತಿ. ನೆಕ್ಸ್ಟ್ ಯಾವ್ದು ಉಳಿತು, ಡಿ ಉಳಿತು. ಡಿ ಅಂದ್ರೆ ಎಷ್ಟ್ರಿ 4. ಸೊ ಇದಕ್ಕೆ ಡಿಫ್ರೆನ್ಸ್ ಎಷ್ಟೈತಿ ಅಂದ್ರೆ 12 ಅದ, ಪ್ಲಸ್ 12. ಸೊ ಇಲ್ಲೂ ಕೂಡ ಪ್ಲಸ್ 12, ಇಲ್ಲೂ ಕೂಡ ಪ್ಲಸ್ ಎಷ್ಟದ್ರಿ 12, ಇಲ್ಲೂ ಕೂಡ ಎಷ್ಟದ್ರಿ ಪ್ಲಸ್ 12.
ಇಲ್ಲೂ ಕೂಡ ಏನದರಿ +12 ಏನದರಿ +12. ನೆಕ್ಸ್ಟ್ ವೈರಸ್ ಬರೆಯತನ ಫಿ ಅಂದ್ರ 22, ಐ ಅಂದ್ರ 9, ಆರ್ ಅಂದ್ರ 18, ಯು ಅಂದ್ರ 21, ಎಸ್ ಅಂದ್ರ 19. ಎಸ್ ಅಂದ್ರ 19. ನೆಕ್ಸ್ಟ್ ಇದನ್ನ ವೈರಸ್ ಅನ್ನೋದನ್ನ ಎಚ್ ಅಂತ ಬರೆಯತನ. ಸೊ ಎಚ್ ನೋಡಕ್ 8 ಗಂಟೆ ಕಾಣ್ತೈತಿ. ಸೊ ಹಿಂಗ್ ಮಾಡ್ರ ಆಗ್ತೈತಿ. ನೆಕ್ಸ್ಟ್ ಯು 21, ಡಿ 4, ಜಿ 7, ನೆಕ್ಸ್ಟ್ ಇ 5 ಅದ. ಸೊ ಇದಕ್ಕೆ ಏನಾಗಿದೆ ನೋಡ್ರಿ ವೈರಸ್ ವಿ, ಇದಕ್ಕೂ ಕೂಡ ಏನಾಗಿದೆ ರೀ ಮೈನಸ್ ಅಥವಾ +12 ಆಗಿದೆ. ಏನಾಗಿದೆ ಸೇಮ್ ಚೇಂಜ್ ಮಾಡಿದಾನೆ. ಏನ್ ಮಾಡಿದಾನು ಚೇಂಜ್ ಮಾಡಿದಾನೆ. ಇಲ್ಲೂ ಕೂಡ ಏನದ್ರಿ +12 ತಿಳ್ಕೊಬಹುದು ಅಥವಾ -12 ಏನದ್ರಿ ಇಲ್ಲೂ +12. ಸೊ ಮೊದಲನೇ ಅಕ್ಷರ ಏನದ ಪಿ ಅದ. ಪಿ ಅಂದ್ರೆ 22, ಅದಕ್ಕೆ ಎಚ್ ಕೊಟ್ಟಾನ. ಸೊ ಇಲ್ಲಿ -12, ಸೊ ಇಲ್ಲಿ +12. ನೆಕ್ಸ್ಟ್ ಇಲ್ಲೂ ಕೂಡ -12 ಆಗಿದೆ. ಇಲ್ಲಿ ಏನಾಗಿದೆ ರೀ ಸೊ ಇಲ್ಲಿ +12 ಆಗಿದೆ. ನೆಕ್ಸ್ಟ್ ಇಲ್ಲಿ -12 ಆಗಿದೆ. 19ಕ್ಕೆ 12 ಕೂಡಿಸ್ರೆ ಸೊ +12 ಏನಾಗಿದೆ ರೀ +12. ನೆಕ್ಸ್ಟ್ 18ಕ್ಕೂ ಕೂಡ 12 ಕೂಡಿಸ್ರೆ 4 ಆಗ್ತದೆ. ಎಷ್ಟಾಗ್ತದೆ 4. 22ಕ್ಕೆ 12 ಕೂಡಿಸ್ರೆ 8 ಬರ್ತದೆ. ಹೆಂಗಂದ್ರೆ ಲಾಸ್ಟ್ ನಮ್ಮ ಅಕ್ಷರ ಎಷ್ಟು ರೀ 26, 22, 23, 24, 25, 26 ಮುಗಿದು ನೆಕ್ಸ್ಟ್ 1 2 3 ಹಿಂಗ್ ಬರ್ತದೆ. ಸೊ ಎಲ್ಲಾ ಕಡೆ ಏನಾಗಿದೆ ರೀ +12 ಆಗಿದೆ. ಏನಾಗಿದೆ +12. ನಮಗೇನ್ ಬರಿ ಅಂದರು ಜರ್ಮ್ಸ್ ಬರಿ ಅಂದರು. ಜಿ ಅಂದ್ರೆ 7, ಜಿ ಅಂದ್ರೆ ಏನ್ರಿ 7, ಇ ಅಂದ್ರೆ ಎಷ್ಟು 5, ನೆಕ್ಸ್ಟ್ ಆರ್ ಅಂದ್ರೆ 18, ನೆಕ್ಸ್ಟ್ ಎಂ ಅಂದ್ರೆ 13, ಎಸ್ ಅಂದ್ರೆ ಎಷ್ಟು ರೀ 19. ಸೊ ಇದಕ್ಕೆ 12 ಕೂಡಿಸ್ಬೇಕು. 12 ಕೂಡಿಸ್ರೆ ಎಷ್ಟಾಗ್ತದೆ ರೀ 5ಕ್ಕೆ 12 ಕೂಡಿಸ್ರೆ 17. ಯಾವ್ದಾಗ್ತದೆ 17. ಪಿ ಕ್ಯೂ ಬರ್ತದೆ. ಸೊ ಎರಡನೇ ಆಪ್ಷನ್ ಏನಿರಬೇಕು ಕ್ಯೂ ಇರಬೇಕು. ಸೊ ಇಲ್ಲಿಲ್ಲ ಇಲ್ಲಿಲ್ಲ, ಸೊ ಇಲ್ಲಿ ಐತಿ. ಸೊ ಈಗ ಡೈರೆಕ್ಟ್ ಆಗಿ ಮೊದಲನೇ ಅಕ್ಷರ ಕಂಡು ಹಿಡಿದ್ಬಿಟ್ರೆ ಮುಗೀತು. 7ಕ್ಕೆ 12 ಕೂಡಿಸ್ರೆ ಎಷ್ಟಾಗ್ತದೆ ರೀ 19. ಪಿ ಕ್ಯೂ ಆರ್ ಎಸ್ ಏನ್ ಬರ್ತದೆ ಎಸ್ ಅಂದ್ರೆ 19. ಎಸ್ ಅಂದ್ರೆ ಎಷ್ಟು ರೀ 19. ಆಪ್ಷನ್ ಡಿ ಈಸ್ ಕರೆಕ್ಟ್. ಏನೋ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಟೈಮರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟ್ರೈ ಮಾಡ್ರಿ ಎಲ್ಲರೂ ಬಿಡ್ಸಕ. ಏನದ ನೋಡ್ರಿ ಆನ್ಸರ್. ಓಕೆ, ಏನದ ನೋಡ್ರಿ ಕ್ವಶನ್ ಇಲ್ಲಿ. ಸೊ ರಿಜೆಕ್ಟ್ ಅಂತ ಬರ್ದು 58 ಕೊಟ್ಟಾನ. ನಮಗ್ ಪಾಯ್ಸನ್ ಅಂತ ಬರ್ದು ಎಷ್ಟಾಗ್ತದೆ ಆನ್ಸರ್ ಕಂಡಿಡಿದ. ಸೊ ಸಿಂಪಲ್ ಆಗಿ ಆರ್ ಅಂದ್ರೆ ಎಷ್ಟು ರೀ 18, ಇ ಅಂದ್ರೆ ಎಷ್ಟು 5, ಇ ಅಂದ್ರೆ ಎಷ್ಟು ರೀ 5, ಜೆ ಇ ಜ್ಯೋತಿ ಯಾವ್ದ ಇ ಜ್ಯೋತಿ, ಜೆ ಅಂದ್ರೆ ಎಷ್ಟು ರೀ 15, ನೆಕ್ಸ್ಟ್ ಇ ಅಂದ್ರೆ 5, ಸಿ ಅಂದ್ರೆ 3, ಟಿ ಅಂದ್ರೆ ಎಷ್ಟು ರೀ 20. ಸೊ ಎಲ್ಲ ಕೂಡಿಸ್ರೆ ಎಷ್ಟಾಗ್ತೈತಿ. ನೆಕ್ಸ್ಟ್ 10, 15, 15, 3, 18, 18, 18, 36. ನೆಕ್ಸ್ಟ್ 1 2 4 4 3 ಎಷ್ಟು ರೀ 7, 76. ಎಷ್ಟೈತ್ರಿ 76. ಒಂದ್ಸಲ ನೋಡಿ ಕರೆಕ್ಟ್ ಆಗಿ. ಸೊ 3 2 5 6 7 76 ಆಯ್ತು. ಸೊ 58 ಬರ್ದಾನಂದ್ರ ಎಷ್ಟು ಮೈನಸ್ ಮಾಡಿ ನೋಡ್ರಿ. 76 ಒಳಗೆ ಎಷ್ಟು ಮೈನಸ್ ಮಾಡೋಣ. 16 ಒಳಗೆ 8 ಹೋದ್ರೆ 8 ಎಷ್ಟು 1 ಉಳಿತು. ಎಷ್ಟು ಹೆಚ್ಚಾಗಿದ್ರಿ 17. ಸೊ 76 ಒಳಗೆ ಎಷ್ಟು ಮೈನಸ್ ಮಾಡಿನು 18 ಮಾಡಿದನು. ಅದೇ ರೀತಿಯಾಗಿ ಪಿ ಅಂದ್ರೆ ಎಷ್ಟು ರೀ 16, ಓ ಅಂದ್ರೆ 15, ಓ ಅಂದ್ರೆ ಎಷ್ಟು ರೀ 15. ನೆಕ್ಸ್ಟ್ ಐ ಅಂದ್ರೆ 9, ಎಸ್ ಅಂದ್ರೆ 19, ಓ ಅಂದ್ರೆ 15. ಸೊ ಎನ್ ಅಂದ್ರೆ ಎಷ್ಟು ರೀ 14. ಬಂದ ಆನ್ಸರ್ ಒಳಗೆ ಇಲ್ಲೂ ಕೂಡ ನಾವು ಎಷ್ಟು ಮೈನಸ್ ಮಾಡಬೇಕು 18 ಮೈನಸ್ ಮಾಡಬೇಕು. 5 4 9, 9 1 9, 9 2 18, 9 3 27. 27 ಪ್ಲಸ್ 27 ಪ್ಲಸ್ 11 ಎಷ್ಟು 27 ಪ್ಲಸ್ 11 ಎಷ್ಟಾಗ್ತದೆ 38 ಆಗ್ತದೆ. ಸೊ ಇಲ್ಲಿ 8 ಬರ್ದ್ರಿ, ಇಲ್ಲಿ 3 ಬರ್ದ್ರಿ. ಸೊ 3 4 5 6 7 8. 88 ಒಳಗೆ 18 ಮೈನಸ್ ಮಾಡ್ರಿ ಎಷ್ಟು ರೀ 70. ಎಷ್ಟು 70 ಬರ್ತದೆ. ಸೊ ನಿಯರ್ಲಿ ಆನ್ಸರ್ನ ಈ ರೀತಿಯಾಗಿ ಬಿಡಿಸಿದರು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ ಅಂತ.
ಟ್ರೈ ಮಾಡ್ರಿ. ಓಕೆ, ಏನದ ನೋಡ್ರಿ ಕ್ವಶನ್. ಪ್ರೆಸೆಂಟ್ ಅನ್ನೋದನ್ನ ಈ ರೀತಿ ಬರ್ದಾರ. ಸೊ ನೀವೆಲ್ಲ ಫಸ್ಟ್ ನಂಬರ್ ಬರ್ಕೊಂಡ್ಬಿಡ್ರಿ. ಪಿ ಅಂದ್ರೆ 16, ನೆಕ್ಸ್ಟ್ ಆರ್ ಅಂದ್ರೆ ಎಷ್ಟ್ರಿ 18, ಇ ಅಂದ್ರೆ ಎಷ್ಟ 5, ನೆಕ್ಸ್ಟ್ ಎಸ್ ಅಂದ್ರೆ ಎಷ್ಟ್ರಿ 19, ಇ ಅಂದ್ರೆ 5, ಎನ್ ಅಂದ್ರೆ ಎಷ್ಟ್ರಿ 14, ಎನ್ ಅಂದ್ರೆ ಎಷ್ಟ್ರಿ 14, ಟಿ ಅಂದ್ರೆ ಎಷ್ಟ 20. ಸೊ ಇಲ್ಲಿ 16 ಬದಲಿ 7 ಬರ್ದನ. 6 + 1 ಎಷ್ಟ್ರಿ 7, 8 + 1 ಎಷ್ಟ್ರಿ 9, 5ಕ್ಕೆ 5, 9 1 ಎಷ್ಟಾಗ್ತದೆ ರೀ 10 ಆಗ್ತದೆ. 5ಕ್ಕೆ 5, 4 1 5 ಎಷ್ಟಾಗ್ತದೆ ರೀ 2. ಸೊ ಇದು ಹೆಂಗೆ ಬರ್ದ ನೋಡ್ರಿ, ಸೇಮ್ 7 9 5 1 0 5 5 2 ಬರ್ತಾನೆ. ಸೊ ನೆಕ್ಸ್ಟ್ ಹಂಗೆ ಬರಿಬೇಕು. ಸೊ ಎಸ್ ಅಂದ್ರೆ ಎಷ್ಟ್ರಿ 19. ಸೊ 9 1 ಎಷ್ಟಾಗ್ತದೆ 10, ಎಷ್ಟಾಗ್ತದೆ ರೀ 10. ಸೊ 10 ಇರ್ತಕ್ಕಂಥ ಆಪ್ಷನ್ ಸಿ ಅಷ್ಟೇ ಅದ. ಉಳಿದಿದ್ದು ಯಾವುದು ಬರೆಯಕ್ಕೆ ಹೋಗ್ಬೇಡ್ರಿ. ಆಪ್ಷನ್ ಸಿ ಕರೆಕ್ಟ್. ಒಂದ್ಸಲ ಚೆಕ್ ಮಾಡಿರ್ಬೇಕಾರೆ. ನೆಕ್ಸ್ಟ್ ಟಿ ಅಂದ್ರೆ 20. 20 ಹೆಂಗೆ ಬರ್ದಾನ 2 ಅಂತ ಬರ್ದಾನ. ನೆಕ್ಸ್ಟ್ ಎ ಅಂದ್ರೆ ಎಷ್ಟ್ರಿ 1, 1ಕ್ಕೆ 1 ಸೇಮ್ ಬರ್ದಾನ. ಟಿ ಅಂದ್ರೆ 20 ಮತ್ತೆ 2 ಹೋಗಿತ್ತು. ಇ ಅಂದ್ರೆ 5. ಸೊ 102 125. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಕ ಟೈಮರ್ನ ಸ್ಟಾರ್ಟ್ ಮಾಡತ್ತನು, ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಓಕೆ, ಲಾಸ್ಟ್ ರಿಮೈನಿಂಗ್. ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ, ಸೊ ವಿಡಿಯೋ ಕ್ಲಾಸ್ ಇಂಟ್ರೆಸ್ಟ್ ಬರತ್ತಿತ್ತಂದ್ರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ ಒಳಗೆ, ಟೆಲಿಗ್ರಾಮ್ ಒಳಗೆ ಎಲ್ಲ ಕಡೆನೂ ಶೇರ್ ಮಾಡ್ರಿ. ಏನು ಕೊಟ್ಟ ನೋಡ್ರಿ ಅವ್ನು ಫಸ್ಟ್ FUTIL ಅಂತ ಕೊಟ್ಟಿದ್ದಾನೆ. ಇದನ್ನ ಹೆಂಗೆ ಬರ್ದಾನಂದ್ರೆ ಅವನು UFITL ಬರ್ದಾನೆ. ಸೊ ನೋಡಿದ ಕೂಡಲೇ ಅನಿಸ್ತೈತಿ ಚೇಂಜ್ ಆಗಿದೆ. ಏನಾಗಿದೆ ರೀ, ಚೇಂಜ್ ಆಗಿದೆ. ನೆಕ್ಸ್ಟ್ ಕೂಡ SE ಏನು ಕೊಟ್ಟನ್ರಿ, SELDOM ಕೊಟ್ಟಾನ. ಸೊ ಇಲ್ಲೂ ಕೂಡ ಏನು ಚೇಂಜ್ ಆಗಿದೆ ರೀ, ES, ನೆಕ್ಸ್ಟ್ DL ಕೊಟ್ಟಾನ, ನೆಕ್ಸ್ಟ್ MO ಕೊಟ್ಟಾನ. ಸೊ ಚೇಂಜ್ ಆಗಿದೆ, ಕ್ರಾಸ್ ಆಗಿದೆ. ಸೊ ನೆಕ್ಸ್ಟ್ ನಮಗೇನು ಬರೆಯೋಣ, ನಾವು ಸೇಮ್ ಕೋಡ್ ಒಳಗೆ CORTEX ಬರೆಯೋಣ. ಸೊ ಈ ರೀತಿ ಕ್ರಾಸ್ ಆಯಿತು, OC ಆಯಿತು, ನೆಕ್ಸ್ಟ್ TR ಆಯಿತು, ನೆಕ್ಸ್ಟ್ ಏನಾಯ್ತು ರೀ XE ಆಯಿತು. OCTRXE ಇರ್ತಕ್ಕಂಥ ಆಪ್ಷನ್ ಬಿ ಅದ. ಸೊ ಒಮ್ಮೆ ನೋಡಿದ ಕೂಡಲೇ ಇದು ಹೆಂಗೆ ಬಿಡಿಸ್ಬೇಕಂತ ಗೊತ್ತಾಗೋದಿಲ್ಲ. ಸಾಕಷ್ಟು ಕ್ವಶನ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಐಡಿಯಾ ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್ನ ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಟೈಮರ್ ಸ್ಟಾರ್ಟ್ ಆಗಿದೆ. ಓಕೆ, ಎಸ್ ನೋಡಿ ಏನದ ಕ್ವಶನ್ನ. ಎನ್ ಅಂದರೆ ಎಷ್ಟು ರೀ 14, ಎನ್ ಅಂದರೆ ಎಷ್ಟು 14, ಇ ಅಂದರೆ ಎಷ್ಟು ರೀ 5, ಆರ್ ಅಂದ್ರೆ 18, ಡಿ ಅಂದ್ರೆ 4, ಎಕ್ಸ್ ಅಂದ್ರೆ ಎಷ್ಟು ರೀ 24, XYZ. ನೆಕ್ಸ್ಟ್ ಏನು ಕೊಟ್ಟಾನು, ಕ್ಯೂ ಕೊಟ್ಟಾನು. ಕ್ಯೂ ಅಂದ್ರೆ PQRS ನೆನಪಿಟ್ಕೋರಿ. ಪಿ ಅಂದ್ರೆ 16, ಕ್ಯೂ ಅಂದ್ರೆ ಎಷ್ಟು ರೀ 17, ಕ್ಯೂ ಅಂದ್ರೆ ಎಷ್ಟು ರೀ 17, ಬಿ ಅಂದ್ರೆ ಎಷ್ಟು ರೀ 2, ಯು ಅಂದ್ರೆ ಎಷ್ಟು ರೀ 21, ಎಷ್ಟು 21, G7, ನೆಕ್ಸ್ಟ್ ವಿ ಅಂದ್ರೆ ಎಷ್ಟು ರೀ 22. ಸೊ ಇಲ್ಲಿ ಏನಾಗೈತಿ ನೋಡೋ, ನೆಕ್ಸ್ಟ್ ಏನು ಕೊಟ್ಟ ನೋಡು, ಸಿ ಅಂದ್ರೆ ಎಷ್ಟು ರೀ 3.
ಸಿ ಅಂದ್ರೆ ಎಷ್ಟ 3, ಎ ಅಂದ್ರೆ ಎಷ್ಟ್ರಿ 1, ಎ ಅಂದ್ರೆ ಎಷ್ಟ 1, ಆರ್ ಅಂದ್ರೆ ಎಷ್ಟ್ರಿ 18, ನೆಕ್ಸ್ಟ್ ಐ ಅಂದ್ರೆ ಎಷ್ಟ್ರಿ 9, ಎನ್ ಅಂದ್ರ 14, ಜಿ ಅಂದ್ರ 7, ಜಿ ಅಂದ್ರೆ ಎಷ್ಟ್ರಿ 7. ಇದು ಯಾವ ರೀತಿ ಚೇಂಜ್ ಆಗಿದೆ ನೋಡ್ರಿ. ನೆಕ್ಸ್ಟ್ ಎಫ್, ಎಫ್ ಅಂದ್ರೆ ಎಷ್ಟ್ರಿ 6, ಎಫ್ ಅಂದ್ರೆ ಎಷ್ಟ 6, ನೆಕ್ಸ್ಟ್ ಎಕ್ಸ್ ಅಂದ್ರೆ ಎಷ್ಟ್ರಿ 24, ಯು ಅಂದ್ರ 21, ಎಫ್ ಅಂದ್ರೆ ಎಷ್ಟ್ರಿ 6, ಕ್ಯೂ ಅಂದ್ರೆ ಪಿ ಕ್ಯೂ 17, ನೆಕ್ಸ್ಟ್ ಯಾವ್ದು ಬರ್ತದ ಜೆ, ಈ ಜ್ಯೋತಿ, ಯಾವ ಜ್ಯೋತಿ ಈ ಜ್ಯೋತಿ, ಜೆ ಅಂದ್ರೆ ಎಷ್ಟ್ರಿ 10. ಸೊ ಇವೆರಡು ನೋಡಿ ನಾವೇನ್ ಬರಿಬೇಕು ಈಗ. ನೆಕ್ಸ್ಟ್ ಮುಂದೆ ಕ್ಲೋಸೆಸ್ಟ್ ಬರಿಬೇಕು. ಸಿ ಅಂದ್ರ 3, ಎಲ್ ಅಂದ್ರ 12, ಎಲ್ ಅಂದ್ರೆ ಎಷ್ಟ್ರಿ 12, ಓ ಅಂದ್ರೆ ಎಷ್ಟ 15, ನೆಕ್ಸ್ಟ್ ಎಸ್ ಅಂದ್ರೆ ಎಷ್ಟ್ರಿ 19, ಇ ಅಂದ್ರೆ ಎಷ್ಟು 5, ಟಿ ಅಂದ್ರೆ ಎಷ್ಟು 20. ಸೊ ಯಾವ ರೀತಿ ಚೇಂಜಸ್ ಆಗ್ತದೆ ನೋಡ್ಬೇಕು. ಫಸ್ಟ್ ನಂಬರ್ಗಳನ್ನ ಬರ್ಕೋಬೇಕು. ಸೊ ಇಲ್ಲೇನಾಗಿದೆ ರೀ +3 ಆಗಿದೆ, ಇಲ್ಲೇನಾಗಿದೆ ರೀ -3. ಸೊ ಇಲ್ಲೇನಾಗಿದೆ +3, ನೆಕ್ಸ್ಟ್ -3, ನೆಕ್ಸ್ಟ್ ಇಲ್ಲೂ ಕೂಡ 24. ಲಾಸ್ಟ್ ಅಕ್ಷರ ಏನದ ನೋಡ್ರಿ, ಎಕ್ಸ್ ಅಂದ್ರೆ 24, ಫಿ ಅಂದ್ರೆ 22. ಸೊ ಎಕ್ಸ್ ಅಂದ್ರೆ ಕರೆಕ್ಟ್ ಆಗಿ ನೋಡ್ರಿ 24. ಸೊ ಇಲ್ಲಿ ಏನಾಗಿದೆ -2 ಆಗಿದೆ. ಏನಾಗಿದೆ -2 ಕರೆಕ್ಟ್ ಅದ. ಫಿ ಅಂದ್ರೂ ಕೂಡ 22. ನೆಕ್ಸ್ಟ್ ಇಲ್ಲಿ ಕೂಡ ಏನಾಗಿದೆ ರೀ +3, ನೆಕ್ಸ್ಟ್ -3. ಸೊ +3, -3, +3, ಇಲ್ಲೂ ಕೂಡ ಏನಾಗಿದೆ ರೀ +3 ಆಗಿದೆ. ಸೊ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಆಯ್ತು. ನೆಕ್ಸ್ಟ್ 3ಕ್ಕೆ 3 ಕೂಡಿಸಿದ್ರೆ ಯಾವ್ದ್ರಿ 6. ಸೊ ಮೊದಲನೇ ಅಕ್ಷರ ಎಫ್ ಇರಬೇಕು, ಎಲ್ಲ ಕಡೆ ಐತೆ. ಸೊ ಇಲ್ಲಿ ಮೈನಸ್ ಮಾಡಬೇಕು. 12 ರ 3 ಹೋದ್ರೆ ಎಷ್ಟ್ರಿ 9. 9 ಅಂದ್ರೆ ಯಾವ್ದು ಬರ್ತದ ಐ ಬರ್ತದ. ಯಾವ್ದು ಬರ್ತದ ಐ ಬರ್ತದ. ಸೊ 12 ರ 3 ಹೋದ್ರೆ ಎಷ್ಟು, ಸಾರಿ 12 ರ 3 ಹೋದ್ರೆ 9, -3 ಅಂದ್ರೆ 9 ಬರ್ತದ. 9 ಅಂದ್ರೆ ಯಾವ್ದು ಬರಬೇಕು ಐ ಬರಬೇಕು, ಆಪ್ಷನ್ ಒಳಗಿಲ್ಲ. ಸೊ +3 ಅಂದ್ರೆ ಎಷ್ಟ್ರಿ 18, 18 ಅಂದ್ರೆ 6. ಸೊ ಮೂರನೇ ಅಕ್ಷರ ಏನ್ ಬರಬೇಕು 6 ಬರಬೇಕು. ನೆಕ್ಸ್ಟ್ 19 ರ -3 ಮಾಡ್ರೆ ಎಷ್ಟು ಬರ್ತದೆ 16. 16 ಅಂದ್ರೂ ಎಷ್ಟು ಬರ್ತದ್ರಿ ಪಿಂಕಿ. 16 ಅಂದ್ರೆ ಯಾವ್ದು ಬರ್ತದ ಪಿ ಬರ್ತದ. ಸೊ 5ಕ್ಕೆ +3 ಮಾಡ್ರೆ 8 ಬರ್ತದ. ಸೊ 8 ಅಂದ್ರೆ ಎಚ್. ಸೊ ಎಚ್ ಬರ್ಬೇಕಿತ್ತು. 20 ಅಂದ್ರೆ T20. 20ಕ್ಕೆ -3 ಮಾಡ್ರೆ 17. ಸೊ ಅದು ಮ್ಯಾಚ್ ಆಗ್ತಿಲ್ಲ. ಆಪ್ಷನ್ಗಳು ಏನೋ ಹೆಚ್ಚು ಕಮ್ಮಿ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಟೈಮರ್ ಸ್ಟಾರ್ಟ್ ಆಗಿದೆ, ಬಿಡ್ಸಕ್ ಟ್ರೈ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡೋಣ. ಟೈಮ್ ಸ್ಟಾರ್ಟ್ ಆಯ್ತು, ಮುಗೀತು. ಏನ್ ಕೊಟ್ಟಾನ್ರವ ಎನ್ ಕೊಟ್ಟಾನು, ನೆಕ್ಸ್ಟ್ ಇ ಕೊಟ್ಟಾನು, ನೆಕ್ಸ್ಟ್ ಎಕ್ಸ್ ಕೊಟ್ಟಾನ್ರಿ, ನೆಕ್ಸ್ಟ್ ಏನ್ ಕೊಟ್ಟಾನ ಟಿ ಕೊಟ್ಟಾನ. ಸೊ ಇದನ್ನ ಹೆಂಗ್ ಬರ್ದಾನಂದ್ರ MNO, MNO ಬರ್ದಾನ. ನೆಕ್ಸ್ಟ್ ಡಿ, ಇ ಹಿಂದೆ ಯಾವ್ದು ಬರ್ತದ DEF ಬರ್ದಾನ, DEF. ನೆಕ್ಸ್ಟ್ ಎಕ್ಸ್ ಹಿಂದೆ ಯಾವ್ದು ಬರ್ತದ ನೋಡ್ರಿ WXY ಕೊಟ್ಟಾನ. ನೆಕ್ಸ್ಟ್ STU ಕೊಟ್ಟಾನ. ಸೊ ಈ ರೀತಿ ಮಿಸ್ ಆಗಿದ್ದು ಇಲ್ಲಿ ಬರ್ದಿದ್ದಾನವ. ಸೊ ನಾವು ಕೂಡ ನೆಕ್ಸ್ಟ್ ಹಿಂಗ ಬರಿಬೇಕು. ಏನ್ ಕೊಟ್ಟಾನ ನಮಗ ಕ್ಲಾಕ್ ಕೊಟ್ಟಾನ, CLOCK ಕೊಟ್ಟಾನ. ಸಿ ಹಿಂದೆ ಯಾವ್ದು ಬರ್ತದ್ರಿ BCD. ಸೊ ಆಪ್ಷನ್ ಒಳಗೆ ಏನಿರ್ಬೇಕು BD ಇರಬೇಕು. ಸೊ ಎಲ್ಲ ಕಡೆ BD ಅದ, BD ಅದ. ಸೊ ಕೆ ಹಿಂದೆ ಕೆ ಆಗಣ ಯಾವ್ದು ಬರ್ತದೆ KL ಬರ್ತದ. ಸೊ ಲಾಸ್ಟ್ ಏನಿರ್ಬೇಕು ಎಲ್ ಇರ್ಬೇಕು. ಇವೆರಡು ಕಡೆ ಇಲ್ಲ, ಕ್ಯಾನ್ಸಲ್ ಅದು. ನೆಕ್ಸ್ಟ್ ಜೆ ಇದ್ರ ಹಿಂದೆ ಯಾವ್ದು ಬರ್ತದ್ರಿ ಜೆ ಬರ್ತದ. ಸೊ ಇಲ್ಲಿ ಜೆ ಇರ್ಬೇಕಿತ್ತು, ಐತಿ, ಆದ್ರೆ ಇಲ್ಲಿ ಇಲ್ಲ, ಆಪ್ಷನ್ ಡಿ ಕ್ಯಾನ್ಸಲ್ ಆಯ್ತು. ಸೊ ಒಂದೇ ಸಲ ಕ್ವಶನ್ ನೋಡಿದ ಕೂಡಲೇ ಬರೋದಿಲ್ಲ. ಸೊ ಇಂಥ ಮಾಕ್ ಟೆಸ್ಟ್ಗಳಿಗೆ ಅಟೆಂಡ್ ಆಗಬೇಕು. ಮ್ಯಾರಥಾನ್ಗಳನ್ನ ನೋಡೋದ್ರಿಂದ ನಿಮ್ಗೆ ಐಡಿಯಾ ಬರ್ತದೆ. ಸೊ ಇದು ಕೂಡ ಒಂದು ಮ್ಯಾರಥಾನ್ ಅದ. ಸಾಕಷ್ಟು ಕ್ವಶನ್ಗಳನ್ನ ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಸೊ ಟೈಮ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ಕೆ ಟ್ರೈ ಮಾಡ್ರಿ.
ಕ್ವಶನ್ ನೋಡಿದ ಕೂಡಲೇ ಇದು ಏನಾಗಿದೆ, ನಂಬರ್ ಹಾಕಬೇಕು, ಕಂಪ್ಯಾರಿಸನ್ ಮಾಡಬೇಕು, ಕ್ರಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಐಡಿಯಾ ಬರಬೇಕು ನಿಮಗೆ. ಸೊ PERHAPS, ಸೊ SPAHERP ಅಂದ್ರೆ ಸೊ ಇಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನ ಇಲ್ಲೇ ಕೊಟ್ಟಿದ್ದಾನು. ಸೊ ಹಾಗಿದ್ರೆ ಇಲ್ಲಿರ್ತಕ್ಕಂಥ ಅಕ್ಷರಗಳನ್ನ ನಾವು ಚೇಂಜ್ ಮಾಡಬೇಕು. ಏನದ ನೋಡ್ರಿ, P, ನೆಕ್ಸ್ಟ್ ಏನದ E ಅದ, ಅಥವಾ ಹಿಂಗೆ ಬರೀದ್ರೆ ಈಸಿ ಆಗ್ತದೆ. P, ನೆಕ್ಸ್ಟ್ ಯಾವ್ದದ ರೀ E ಅದ, ನೆಕ್ಸ್ಟ್ ಯಾವ್ದದ R ಅದ, ನೆಕ್ಸ್ಟ್ ಯಾವ್ದದ ರೀ H ಅದ, ನೆಕ್ಸ್ಟ್ A ಅದ, ನೆಕ್ಸ್ಟ್ ಯಾವ್ದ F ಅದ, ನೆಕ್ಸ್ಟ್ ಯಾವ್ದದ ರೀ S. ಸೊ ಇದ್ರ ಅಪೋಸಿಟ್ ಏನ್ ಬರ್ದಾನ ನೋಡವ ಈಗ ಗೊತ್ತಾಗ್ತದೆ ನಮ್ಗೆ. S ಬರ್ದಾನು, ನೆಕ್ಸ್ಟ್ ಯಾವ್ದು ಬರ್ದಾನ್ರಿ P ಬರ್ದಾನು, ನೆಕ್ಸ್ಟ್ A ಬರ್ದಿದ್ದಾನು, ನೆಕ್ಸ್ಟ್ H ಬರ್ದಾನ್ರಿ, ನೆಕ್ಸ್ಟ್ R ಬರ್ದಿದ್ದಾನು, E ಬರ್ದಿದ್ದಾನು, ನೆಕ್ಸ್ಟ್ ಯಾವ್ದು ಬರ್ದಾನು P ಬರ್ದಾನು. ಸೊ ಯಾವ ರೀತಿ ಚೇಂಜ್ ಆಗಿದೆ ನೋಡ್ರಿ ಇಲ್ಲಿ ನಿಮ್ಗೆ ಕಾಣ್ತದ. ಸೊ S ಲಾಸ್ಟ್ ಇತ್ತು, ಸೊ ಇಲ್ಲಿ ಬಂತು. ಸೊ H ಎರಡು ಸೇಮ್ ಅದಾವ. ನೆಕ್ಸ್ಟ್ P ಮ್ಯಾಲಿತ್ತು ಕೆಳಗೆ ಬಂತು. ನೆಕ್ಸ್ಟ್ EP ಇಲ್ಲಿ ಹೋಗಿದೆ. ಸೊ EA ಇಲ್ಲಿ ಬಂದಿದೆ. ಸೊ R ಕೆಳಗೆ ಬಂದಿದೆ. ಸೊ E ಕೆಳಗೆ ಬಂದಿದೆ. ಸೊ ಇದ್ರೊಳಗಿನ ಮಿಡಲ್ ಒಳಗಿಂದ ಅಕ್ಷರ ಯಾವ್ದಾದ್ರು ನೋಡ್ರಿ ಅದನ್ನ ಫಸ್ಟ್ ತಗೋರಿ. CHEWING. ಸೊ ಲಾಸ್ಟ್ ಅಕ್ಷರ ಯಾವ್ದಿತ್ತು G ಇತ್ತು. ಸೊ ಇಲ್ಲಿ ಯಾವ್ದು ಬರ್ತದೆ G ಬರ್ತದೆ. ಸೊ ಇಲ್ಲಿ C ಬರ್ತದೆ. ನೆಕ್ಸ್ಟ್ W ಮಿಡಲ್ ಅದ, W ಬರೋದು. ಸ್ಟಾರ್ಟಿಂಗ್ ಏನಿರಬೇಕು G ಇರಬೇಕು. ಸೊ ಇಲ್ಲಿ G ಇಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಏನಿರಬೇಕು C ಇರಬೇಕು. ಎರಡು ಕಡೆ C ಅದ. ನೆಕ್ಸ್ಟ್ ಸೆಂಟ್ರ್ ಒಳಗೆ ನಾಲ್ಕನೇ ಅಕ್ಷರ W ಇರಬೇಕು. ಸೊ ನಾಲ್ಕನೇ ಅಕ್ಷರ W ಸೊ ಇಲ್ಲಿಲ್ಲ. ಸೊ ಆಪ್ಷನ್ A ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ A ಈಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ ಟ್ರೈ ಮಾಡ್ರಿ. ಟೈಮರ್ ಸ್ಟಾರ್ಟ್ ಅದ. ಓಕೆ, ಏನದ ನೋಡ್ರಿ ಕ್ವಶನ್. ಅಲ್ಟ್ರಾ ಏನ್ ಕೊಟ್ಟನು? ಅಲ್ಟ್ರಾ. ಅಲ್ಟ್ರಾ ಅಂದ್ರೆ 4224. ಓಕೆ, ಇವು ಅಂದ್ರೆ ನಿಮ್ಗೆಲ್ಲ ಗುರ್ತದೆ 21. ಇವು ಅಂದ್ರೆ ಎಷ್ಟು? 21. ಇದನ್ನ ಡಬಲ್ ಮಾಡಿದಾಗ ಎಷ್ಟಾಯ್ತು? 42 ಆಯ್ತು. ನೆಕ್ಸ್ಟ್ L, K11 L12. L ಡಬಲ್ ಮಾಡ್ರೆ ಎಷ್ಟೈತ್ರಿ? 24. 42 ಆಗ ಏನ್ ಕೊಟ್ಟನು? 24. ಸೊ T ಅಂದ್ರೆ 20, T20. ಸೊ 20 ಅಂದ್ರೆ ಎಷ್ಟ್ರಿ? 40. T20. ಸೊ 2440 ಆಯ್ತು. ನೆಕ್ಸ್ಟ್ R ಅಂದ್ರೆ 18. ಸೊ 18 ಡಬಲ್ ಮಾಡ್ರೆ ಎಷ್ಟಾಯ್ತು? 36. ಸೊ A ಅಂದ್ರೆ ಎಷ್ಟ್ರಿ? 1. ಸೊ 1 ಡಬಲ್ ಮಾಡ್ರೆ ಎಷ್ಟಾಯ್ತು? 2. ಸೊ ಇವನ ನಂಬರ್ಗಳನ್ನ ಸೀರಿಯಲ್ ವೈಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ನಮ್ಗೇನು ಬರಿ ಅಂದನು? FUMING ಬರಿ ಅಂದನ. ಸೊ G ಅಂದ್ರೆ 7 ಡಬಲ್ ಮಾಡ್ರೆ ಎಷ್ಟಾಯ್ತ್ರಿ? 14 ಆಯ್ತು. ಸೊ ಲಾಸ್ಟ್ ಆಪ್ಷನ್ ಏನಿರ್ಬೇಕು? 14. ಇವೆರಡು ಕ್ಯಾನ್ಸಲ್ ಆಯ್ತು. ಎರಡು ಏನಾದ್ರಿ? ಕ್ಯಾನ್ಸಲ್ ಆದು. ನೆಕ್ಸ್ಟ್ ಮೊದಲನೇ ಅಕ್ಷರ F6 ಅಂದ್ರೆ ಏನ್ರಿ? 12. ಸೊ ಸ್ಟಾರ್ಟಿಂಗ್ ಏನಿರ್ಬೇಕು? 12 ಇರಬೇಕು. ಐತಿ. ನೆಕ್ಸ್ಟ್ U 21 ಡಬಲ್ ಮಾಡ್ರಿ ಎಷ್ಟು? 42. 12 ಆಗ ಏನಿರ್ಬೇಕು? 42 ಇರಬೇಕು. ಇಲ್ಲಿ 40 ಐತಿ. ಆಪ್ಷನ್ ಡಿ ಕರೆಕ್ಟ್. ನಂಬರ್ದ U ಅಂದ್ರೆ 21, L ಅಂದ್ರೆ 12. ಸೊ ಇವನೇನ್ ಮಾಡ್ಯಾನ? ಡಬಲ್ ಮಾಡಿ ಸೀರಿಯಲ್ ವೈಸ್ ಬರ್ದಿದ್ದಾನೆ. ಸೊ ಪ್ಯಾಟರ್ನ್ ತಿಳಿದಿತ್ತಂದ್ರೆ ಒಂದ್ಸಲ ಮಿಸ್ ಮಾಡಲ್ದ ಕಮೆಂಟ್ ಬಾಕ್ಸ್ ಒಳಗ ರಾಮ್ ಅಂತ ಮೆನ್ಷನ್ ಮಾಡಿ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ದಾಗು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀವಿ ಭರ್ತೇಶ್ ಮುರಳಿ ಒಳಗ. ಅಲ್ಲಿ ಕೂಡ ಕ್ಲಾಸ್ ವಿಡಿಯೋಗಳನ್ನ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಟೈಮರ್ ಸ್ಟಾರ್ಟ್ ಆಗಿದೆ. ಬೇಗ ಬಿಡ್ಸಕ್ ಸ್ಟಾರ್ಟ್ ಮಾಡಿ. ಓಕೆ, ಏನು ಕೊಟ್ಟಾನ ನೋಡ್ರಿ? FOAMING. ಸೊ ಅದನ್ನೇ ಏನೋ ರಿವರ್ಸ್ ಏನೋ ಮಾಡಿ ಎಲ್ಲ ಅಕ್ಷರಗಳು ಅದಾವ ಇರ್ತಾವ. F ಅದ, O ಅದ, I ಅದ, ಎಲ್ಲಾನು ಕೊಟ್ಟಾನು. ಸೊ ಹೆಂಗ್ ಚೇಂಜ್ ಆಗೈತಿ ನೋಡ್ರಿ.
ಸೊ FOAMING ಐತಿ. ಸೊ ನಿಮಗೆಲ್ಲ ಹೆಂಗೆ ಚೇಂಜಸ್ ಆಗೈತೆ ಅಂದ್ರೆ ಮೊದಲನೇ ಅಕ್ಷರ ಯಾವ್ದು ಕೊಟ್ಟಾನ್ರಿ ಎ ಬರ್ದಾನ, ನೆಕ್ಸ್ಟ್ O ಬರ್ದಾನ, ನೆಕ್ಸ್ಟ್ F ಬರ್ದಾನ, ನೆಕ್ಸ್ಟ್ M ಬರ್ದಾನ, ನೆಕ್ಸ್ಟ್ G, ನೆಕ್ಸ್ಟ್ NI ಬರ್ದಾನ. ಸೊ ನಮಗೇನು ಬರಿ ಅಂದನು ಬಿಲೀವ್ ಬರಿ ಅಂದನು. ಸೊ BELIE ಬರಿಬೇಕು. ಸೊ ಯಾವ ರೀತಿ ಯಾವ ಅಕ್ಷರ ಚೇಂಜ್ ಆಗೈತಿ ನೋಡ್ರಿ. ಸೊ O ಸೇಮ್ ಅದ, ನೆಕ್ಸ್ಟ್ ಎನ್ನಿಗೆ ಎನ್ ಸೇಮ್ ಅದ, ಎಮ್ಮಿಗೆ ಎಮ್ ಸೇಮ್ ಅದ. ಸೊ ಯಾವ್ಯಾವ ಚೇಂಜ್ ಆಗ್ಯಾವ ನೋಡ್ರಿ ಎರಡು. ಸೊ ಇದು ಸೆಕೆಂಡ್, ಇದು ಫೋರ್ತ್, ಇದು ಸಿಕ್ಸ್ತ್ ಆಸ್ ಇಟ್ ಇಸ್. ಸೊ ಸೆಕೆಂಡ್ 4 6 ಈಗಿ ಈನ ಇರಬೇಕು, ಐಗಿ ಐ ಇರಬೇಕು, ಫಿಗಿ ಫಿ ಇರಬೇಕು, EIV. ಸೊ ಸೆಕೆಂಡ್ ಇ ಇರಬೇಕು, ಇಲ್ಲಿ ಐತಿ, ಸೊ ಇಲ್ಲಿಲ್ಲ. ನೆಕ್ಸ್ಟ್ ಫೋರ್ತ್ ಐ ಇರಬೇಕು, ಇಲ್ಲಿ ಐತಿ, ಸೊ ಇಲ್ಲಿಲ್ಲ, ಆಪ್ಷನ್ ಸಿ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಸಿಕ್ಸ್ತ್ ಒಂದು ವಿ ಇರಬೇಕು, ಐತಿ. ಸೊ ಇಷ್ಟು ಈಸಿ ಕೂಡ ನಾವು ಲಾಜಿಕ್ನ ವಿಚಾರ ಮಾಡಿ ಆನ್ಸರ್ಗಳನ್ನ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ನ ನೋಡಿ, ಟೈಮರ್ನ ಸ್ಟಾರ್ಟ್ ಮಾಡಿರ್ತೀನಿ. ಸೊ ಬೇಗ ಎಲ್ಲರೂ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡ್ರಿ. ಓಕೆ, ಏನು ಕೊಟ್ಟ ನೋಡ್ರಿ ಇಲ್ಲಿ. ಸೊ ಇದೇ ಇದಕ್ಕಿಂತ ಲಾಸ್ಟ್ ಒಂದು ವಿಡಿಯೋದಾಗ ಲಾಸ್ಟ್ ಕ್ವಶನ್ ನೋಡಿದ್ವಿ ನಾವು. ಮಾಯಾಂಕ್ ಈಸ್ ಅ ಗ್ರೇಟ್. ಸೊ ಇದನ್ನ ನಾವು ಹೆಂಗೆ ಬರ್ಕೋಬೇಕು? ಫಸ್ಟ್ ಕೊಟ್ಟಿದ್ದೀನಿ ಎಲ್ಲ ಬರ್ಕೋಬೇಕು. ಎಲ್ಲ ಬರ್ರಿರಿ. ಮಾಯಾಂಕ್ ಈಸ್ ಗ್ರೇಟ್. ಸೊ ಮಾಯಾಂಕ್ ಈಸ್ ಗ್ರೇಟ್ ಅಂದ್ರೆ ಏನು ಕೊಟ್ಟಾರ ಅವ್ರ? ರೇ ಜಿ ನೀ ಕೊಟ್ಟಾರ. ನೆಕ್ಸ್ಟ್ ಹಿ ಈಸ್ ಆನ್ ಇಂಡಿಯನ್. ನೆಕ್ಸ್ಟ್ ಹಿಂಗೆ ಕೊಟ್ಟಾರಿ, ಹಿ ಈಸ್ ಆನ್ ಇಂಡಿಯನ್ ಅಂತ ಕೊಟ್ಟಾರ. ಇಂಡಿಯನ್ ಅನ್ನೋದನ್ನ ಅವರೊಂದು ಗುಪ್ತ ಭಾಷೆ ಒಳಗೆ ಏನಂತ ಹೇಳ್ತಾರೆ? ಪಿ ಮೀ ಅಂತ ಹೇಳತ್ತಾರ. ನೆಕ್ಸ್ಟ್ ಏನು ಕೊಟ್ಟಾರು? ಗ್ರೇಟ್ ಇಂಡಿಯನ್ ಕಲ್ಚರ್. ಸೊ ಗ್ರೇಟ್ ಇಂಡಿಯನ್ ಕಲ್ಚರ್ ಅನ್ನೋದ್ರ ಬಗ್ಗೆ ಹೇಳತ್ತಾರ. ಸೊ ಗ್ರೇಟ್ ಇಂಡಿಯನ್ ಕಲ್ಚರ್ ಅಂದ್ರೆ PGC ಏನು ಹೇಳ್ತಾರೆ? PGC ಅಂತ ಹೇಳತ್ತಾರ. ಹಾಗಾದ್ರೆ ಮಾಯಾಂಕದ ಅರ್ಥ ಏನು ಕೇಳ್ಯಾರು? ಸೊ ಮಾಯಾಂಕದ ಅರ್ಥ ಗುರ್ತಾಗಬೇಕಾದ್ರೆ ನಮ್ಗೆ ಈಸ್ ಅ ಗ್ರೇಟ್ ಆಗಿ ಗುರ್ತಾಗಬೇಕು. ಸೊ ಇಲ್ಲೂ ಗ್ರೇಟ್ ಅದ. ಸೊ ಫಸ್ಟ್ ಮತ್ತು ಲಾಸ್ಟ್ ಒಳಗೆ ಯಾವ್ದು ಕಾಮನ್ ಐತಿ ನೋಡ್ರಿ. ಫಸ್ಟ್ ಮತ್ತು ಲಾಸ್ಟ್ ಒಳಗೆ ಯಾವ್ದು ಕಾಮನ್ ಅದ ಅಂದ್ರೆ ಇಲ್ಲಿ ಪಿ ಅದ, ಸೊ ಇಲ್ಲಿ ಪಿ ಇಲ್ಲ. ಇಲ್ಲಿ ಜಿ ಅದ, ಸೊ ಗ್ರೇಟ್ ಮೀನ್ಸ್ ಜಿ ಆಯ್ತು. ಏನಾಯ್ತು? ಜಿ ಆಯ್ತು. ನೆಕ್ಸ್ಟ್ ಈಸ್ ಎಲ್ಲೆಲ್ಲಿ ಕಾಮನ್ ಐತಿ? ಇವೆರಡು ಥರ ಕಾಮನ್ ಐತಿ. ಸೊ ಈಸ್ ಎಲ್ಲೆಲ್ಲಿ ಕಾಮನ್ ಐತ್ರಿ? ಇಲ್ಲಿ ಮತ್ತು ಇಲ್ಲಿ ಕಾಮನ್ ಅದ. ಸೊ ಇವೆರಡು ಥರ ಕಾಮನ್ ಯಾವ್ದದ ನೋಡ್ರಿ? ರೇ ಅದ. ಯಾವ್ದದ? ರೇ ಅದ. ನೆಕ್ಸ್ಟ್ ಸೊ ಈಸ್ ಮೀನ್ಸ್ ಏನಾಯ್ತು? ರೇ ಆಯ್ತು. ಯಾವ್ದಾಯ್ತು? ರೇ ಆಯ್ತು. ಸೊ ಇನ್ನು ಉಳಿತು ಯಾವ್ದ? ಮಾಯಾಂಕ. ಯಾವ್ದು ಉಳಿತ್ರಿ? NE. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಓಕೆ, ತಿಳಿದಿತ್ತಂದ್ರೆ ಒಂದ್ಸಲ ಕಮೆಂಟ್ ಒಳಗೆ ಜೈ ಶ್ರೀರಾಮ್ ಅಂತ ಮೆನ್ಷನ್ ಮಾಡಿ. ಯಾವ್ದ್ರಿ? ಜೈ ಶ್ರೀರಾಮ್ ಅಂತ ಮೆನ್ಷನ್ ಮಾಡಿ ನಿಮ್ದು ಹೆಸರು ಮತ್ತು ಇಲ್ಲಿಂದ ಯಾವ ಒಂದು ಪ್ಲೇಸ್ ಒಳಗೆ ವಿಡಿಯೋ ನೋಡತ್ರಿ ಅನ್ನೋದ್ರ ಬಗ್ಗೆ ತಿಳಿಸ್ರಿ. ಓಕೆ, ನೆಕ್ಸ್ಟ್ ಈ ಒಂದು ಕ್ವಶನ್ಗೆ ಟೈಮರ್ ಸ್ಟಾರ್ಟ್ ಆಗಿದೆ, ಬಿಡ್ಸಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ಕಂಪೇರಿಸನ್ ಮಾಡಬೇಕು, ಬೇಗ ಬಿಡಿಸ್ರಿ. ಓಕೆ, ಏನದ ನೋಡ್ರಿ ಕ್ವಶನ್ ಒಳಗೆ? 2 ಅಂದ್ರೆ ಏನು ಕೊಟ್ಟಾರ ಅವ್ರ? 1 ಅಂತ ಕೊಟ್ಟಾರ. ನೆಕ್ಸ್ಟ್ 4 ಅಂದ್ರೆ ಹಿಂಗೆ ಕೊಟ್ಟಾರು. 3 ಅಂದ್ರೆ ಇಂಟು ಕೊಟ್ಟಾರ. ನೆಕ್ಸ್ಟ್ 9 ಅಂದ್ರೆ ಇದು ಕೊಟ್ಟಾರ. 1 ಅಂದ್ರೆ ಏನು ಕೊಟ್ಟಾರೆ?
ಸ್ಟಾರ್ ಕೊಟ್ಟಾರ. 1 ಅಂದ್ರೆ ಏನು ಕೊಟ್ಟಾರು? ಸ್ಟಾರ್. ಅದೇ ರೀತಿಯಾಗಿ 1 ಅಂದ್ರೆ ಎಲ್ಲ ಕಡೆ ಸ್ಟಾರ್ ಅದ. 1 ಅಂದ್ರೆ ಏನಂದ್ರೆ ಸ್ಟಾರ್ ಅದ. ಸೊ ನಮ್ಗೆ ಏನು ಬೇಕಾಗಿತ್ತು ಈಗ? 6 5 4 3 ಏನು ಬೇಕಾಗಿದೆ? 6 5 4 3 2 ಬೇಕಾಗಿದೆ. ಸೊ ನಮಗೆ ಈಸಿಯಾಗಿ ಬರೆಯೋಕೆ ಯಾವ್ದು ಬರ್ತೈತಿ? 4. ಸೆಕೆಂಡ್ ಒನ್ 4. ಸೊ ಇದಕ್ಕೆ ನಾವೇನಂತೀವಿ? 4 ಅಂತೀವಿ. ಸೊ ಆಪ್ಷನ್ ಒಳಗೆ ಫಸ್ಟಿಗೆ 4 ಅಂದ್ರೆ ಇಲ್ಲಿ ಬರಬೇಕು. ವಾಯ್ ಬರ್ದ ಇದು ಇಟ್ಟಿದ್ರೆ ಮೂರನೇ ಆಪ್ಷನ್ ಇದಿರಬೇಕು. ಸೊ ಮೂರನೇ ಆಪ್ಷನ್ ಇಲ್ಲಿ ಮಾತ್ರ ಐತಿ. ಸೊ ಇವೆಲ್ಲ ಕ್ಯಾನ್ಸಲ್ ಅದು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಟೈಮರ್ ಸ್ಟಾರ್ಟ್ ಆಗೋದೈತಿ. ಸೊ ಬಿಡ್ಸಕ್ ಸ್ಟಾರ್ಟ್ ಮಾಡ್ರಿ.